ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 23ನೇ ತಾರೀಕು ಜುಲೈ 2024 ಮಂಗಳವಾರ, ಶುಕ್ರೋದಿ ನಾಮ ಸಂವತ್ಸರೆ, ದಕ್ಷಿಣಾಯನೆ, ಗ್ರೀಷ್ಮ ಋತು, ಆಷಾಢ ಮಾಸೆ, ಕೃಷ್ಣ ಪಕ್ಷದ ದ್ವಿತೀಯ ತಿಥಿ, ಧನಿಷ್ಠಾ ನಕ್ಷತ್ರ, ಆಯುಷ್ಮಾನ್ ಯೋಗ, ಗರಜಕರಣ. ಇವತ್ತಿನ ಪಂಚಾಂಗ ಫಲ. ಬುಸುಗುಟ್ಟೋ ಹಾವಿನ ಆ ಒಂದು ಭಯಕ್ಕಿಂತ ನಾವು ಯಾರನ್ನ ಭಯ ಪಡಬೇಕು ಅಂತ ಚಾಣಕ್ಯರು ತುಂಬಾ ಅದ್ಭುತವಾಗಿ ಹೇಳ್ತಾರೆ. ಹೌದು, ಸದಾ ಬುಸುಗುಟ್ಟು ಹಾವಿನ ಪಕ್ಕದಲ್ಲಾದ್ರೂ ಬದುಕು ಬರ್ಬೋದಂತೆ. ಯಾಕಂದ್ರೆ ಅದು ಒಂದೆರಡು ಬಾರಿ ಕಾಟ ಹಾಕಿ ನಮ್ಮನ್ನ ಜೀವ ತೆಗೆಯುತ್ತೆ. ಆದ್ರೆ ನಮ್ಮ ಹಿಂದ್ಗಡೆ ಗುಸುಗುಸು ಅಂತ ಮಾತನಾಡೋ ವ್ಯಕ್ತಿಗಳಿಂದ ಸದಾ ದೂರ ಇರಬೇಕು ಅನ್ನತಕ್ಕಂಥದ್ದನ್ನ ಚಾಣಕ್ಯರೇ ಹೇಳ್ತಾರೆ. ನಿಮ್ಮ ಸುತ್ತಮುತ್ತ ಈ ಥರದ ವ್ಯಕ್ತಿಗಳಿರ್ತಾರೆ, ಜಾಗ್ರತೆ ಮಕ್ಕಳು. ಈ ಆಧ್ಯಾತ್ಮಿಕ ಚಿಂತನೆಯಲ್ಲಿ, ನಿಮ್ಮ ಜೀವನ ಶೈಲಿಯಲ್ಲಿ ಇದನ್ನೊಂದು ಸಣ್ಣ ಬದಲಾವಣೆಗಳಿಗೋಸ್ಕರ ಹೇಳ್ತಿದ್ದಾನೆ. ನಮ್ಮ ಬದುಕು ನಮಗೆ ಗೊತ್ತಿಲ್ಲ. ಕೊಟ್ಟಿರೋದು ಬೊಗಸೆಯಷ್ಟೇ ಬದುಕು. ಆ ಬೊಗಸೆಯೂ ನಮ್ಮ ಜೊತೆಯಲ್ಲಿರಲ್ಲ. ಬೊಗಸೆ ಮಣ್ಣು ತಗೊಂಡು ಹೋಗಲ್ಲ. ಆದರೂ ಈ ನಾಗರ ಹಾವಿಗಿಂತ ಗುಸುಗುಸು ನಮ್ಮ ಮುಂದ್ಗಡೆ ಚೆನ್ನಾಗಿ ಮಾತಾಡ್ತಾರೆ. ಹಿಂದ್ಗಡೆ ತುಂಬಾ ಅಸಭ್ಯವಾಗಿ, ಅಭಾಸವಾಗಿ, ಎದುರುಗಡೆ ಮಾತಾಡಲ್ಲ, ಎದುರುಗಡೆ ಫೈಟ್ ಮಾಡಲ್ಲ, ಎದುರುಗಡೆ ಹೇಳಲ್ಲ. ನಮ್ಮ ಕಡೆ ಒಂದು ಮಾತಿದೆ ಮಕ್ಕಳೇ, ತುಂಬಾ ಅನುಭವಸ್ಥರು ಹೇಳ್ತಾರೆ. ನಮ್ಗೆ ಯಾರದಾದ್ರೂ ವ್ಯಕ್ತಿಯ ಬಗ್ಗೆ ತುಂಬಾ ಅಭಿಮಾನವಿದೆ, ಆದ್ರೆ ಆ ವ್ಯಕ್ತಿನ ತುಂಬಾ ಪ್ರೀತಿಸ್ತೇವೆ, ತುಂಬಾ ವಿಶ್ವಾಸ, ನಂಬಿಕೆ ನಮಗೆ. ಅವನಲ್ಲಿ ಏನೋ ಒಂದು ಲೋಪದೋಷ ಇದೆ. ಅವನೇನೋ ಕುಡಿತಾನೆ, ಇನ್ಯಾವುದೋ ಒಂದು ಅಭ್ಯಾಸ, ಚಟ, ದುಶ್ಚಟ, ಏನೋ ಒಂದು ದುರ್ಬುದ್ಧಿ, ಏನೋ ಒಂದು ಮಾಡ್ಕೊಂಡು ಎಡವಟ್ಟುಗಳು ಮಾಡ್ಕೋತಿದ್ದಾನೆ. ಎಲ್ಲರ ಹತ್ರ ಹೋಗ್ಬಿಟ್ಟು ಗುಸುಗುಸು ಅಂತ ಮಾತಾಡಬಾರ್ದಂತೆ. ಅಷ್ಟೊಂದು ಅಕ್ರೆ ಇದ್ರೆ ಅವನ್ ಕಿವಿಲ್ ಹೋಗಿ ಹೇಳ್ಬೇಕಂತ, ನೋಡೋ ರಮೇಶ, ನೋಡೋ ರವಿ, ಯಾಕೋ ಸಿಕ್ಕಾಬಟ್ಟೆ ಸಿಗರೇಟ್ ಜಾಸ್ತಿ ಆಯ್ತಂತೆ, ನಿಂದು ಸಿಕ್ಕಾಬಟ್ಟೆ ಕುಡಿತಿದ್ದೀಯಂತೆ, ಎಲ್ಲೋ ಲೇಟ್ ನೈಟ್ ಪಾರ್ಟಿಗಳು ಜಾಸ್ತಿ ಮಾಡ್ತಿದ್ಯಾ, ನೋಡೋರೆಲ್ಲ ಏನ್ ಅನ್ಕೋತಾರೋ, ನಿನ್ನ ಬಗ್ಗೆ ತುಂಬಾ ತಪ್ಪಾಗಿ ಅನ್ಕೋತಾರೆ. ನಿನ್ನ ಕಣ್ಣ, ನಿನ್ನ ನೋಟ, ನಿನ್ನ ಹಾವ, ನಿನ್ನ ಭಾವ, ನಿನ್ನ ಆಲೋಚನೆ, ನಿನ್ನ ಮಾತುಗಳು ಮಿತಿಮೀರಿ ಏನೋ ಮಾತಾಡ್ಬಿಡ್ತವೆ ಕಣೋ. ಮಾತಾಡ್ಬೇಡ ಕಣೋ ಈ ತರ. ನಿನ್ ಕೋಪ ಜಾಸ್ತಿ ಕಣೋ, ಸಿಟ್ಟು ಜಾಸ್ತಿ ಕಣೋ, ಅಲ್ಲಂತವನು. ಬಟ್ ಸಿಟ್ಟು ಬಂದಾಗ ಈಗ ಮಾತಾಡ್ಬಿಡ್ತೀಯೋ. ಯಾರಿದ್ದಾರೆ, ಏನಿದ್ದಾರೆ, ಏನು ಯೋಚನೆ ಮಾಡೋದಿಲ್ಲ ಕಣೋ. ದಯಮಾಡಿ ಸ್ವಲ್ಪ ಬದಲಾಗು ಅಂತ ನಮಗೊಂದು ಅಂಥದ್ದೊಂದು ಅಕ್ಕರೆ ಇದ್ದರೆ, ಅವನ ಮೇಲೆ ನಮಗೊಂದು ಅಂಥದ್ದೊಂದು ಪ್ರೀತಿ ಇದ್ದರೆ ಅವನ ಕಿವಿಲ್ ಹೇಳ್ಬೇಕಂತ. ಅದು ಅವನು ಏಕಾಂತದಲ್ಲಿದ್ದಾಗ. ಏನೋ ಹಿಂಗೆ ಮಾತಾಡೋತರ ಮಾತಾಡ್ತಾ, ತಿಂಡಿ ಆಯ್ತು ಹೀಗೆ ಮಾತಾಡ್ತಾ, ಯಾರು ಹಿಂಗೆಲ್ಲ ಅನ್ಕೋತಾರೋ ಸ್ವಲ್ಪ ನೋಡ್ಕೊಳ್ಳೋ. ಈ ರೀತಿ ಅವನಲ್ಲಿ ತಿದ್ದಬೇಕಂತೆ. ಹಿಂದ್ಗಡೆ ಬಂದು ಮುಂದ್ಗಡೆ ಚೆನ್ನಾಗಿ ಮಾತಾಡ್ತಾ, ಹಿಂದ್ಗಡೆ ಗುಸು ಅಂತ ಮಾತನಾಡತಕ್ಕಂಥ ವ್ಯಕ್ತಿಗಳಿಂದ ತುಂಬಾ ದೂರ ಇರಬೇಕು. ಹೌದು, ಇವತ್ತು ನೀವು ನೋಡಿ, ಏನಾದ್ರೂ ಒಂದು ಈ ಬ್ರೇಕಿಂಗ್ ನ್ಯೂಸ್, ಇನ್ನೊಂದು 2 TRP ನಂಬರ್ ಹೆಚ್ಚಿಸ್ಕೋಬಹುದು ಅಷ್ಟೇ. ಇನ್ನೊಂದು 200 ಪೇಜು ಇಲ್ಲ ಇನ್ನೊಂದು 2000 ನ್ಯೂಸ್ ಪೇಪರ್ ಜಾಸ್ತಿ ಮಾರ್ಬೋದು ಅಷ್ಟೇ. ಯಾವುದೋ ಒಂದು ಬ್ರೇಕಿಂಗ್ ನ್ಯೂಸ್ ಸಿಕ್ಕಿದ ತಕ್ಷಣ ಅದರ ಹಿಂದೆ ಮುಂದೆ ಏಕತಾನತೆ, ಆ ಒದ್ದಾಟ, ಎಳೆದಾಟ, ಮನುಷ್ಯ ಏನ್ ಪಟ್ನ ಏನೂ ವಿಚಾರಿಸೋದಿಲ್ಲ. ವಿ ಫಸ್ಟ್. ನಮ್ಮ ಮನಸ್ಸು ಹಾಗೆ ಆಗ್ಬಿಟ್ಟಿದೆ ಮಕ್ಕಳ. ನಿಮ್ಗೆ ಗೊತ್ತಾ, ಅವನಿಗೆ ಮಾಡಿದಾನಂತೆ, ಅವನ ಕಷ್ಟಕ್ಕಾಗಿಲ್ಲ, ಅವನ ದುಃಖಕ್ಕಾಗಿಲ್ಲ, ಅವನ ನೋವಾಗಿಲ್ಲ, ಏನೋ ಒಂದು ಅವನ ಅವಮಾನಕ್ಕೂ ನಾವಿಲ್ಲ. ಅವನಿಗೆ ಸನ್ಮಾನ ಸಿಗ್ತಿರೋದು ನಾವು ನೋಡ್ಕೊಂಡು ಸಹಿಸ್ಕೊಂಡು ಕೂತ್ಕೊಳ್ಳೋದಿಲ್ಲ. ನೇರ ಕಮೆಂಟು ಹಾಕ್ಬಿಡೋದು ಕೆಟ್ಟದಾಗಿ. ಒಬ್ಬ ವ್ಯಕ್ತಿಯ ಬಗ್ಗೆ ವಿವೇಚನೆ ಇಲ್ಲದೆ ನಾವು ಮಾಡ್ತಿರ್ತಕ್ಕಂಥ ಒಂದು ಬಹುದೊಡ್ಡ ತಪ್ಪುಗಳು ಅದು ನಮ್ಮ ಮನೆತನಗಳಲ್ಲೇ ನಡೀತಿದೆ. ಇವತ್ತು ಮನಗಳು ಎರಡು ಎಲ್ಲಿದೆ? ಮನೆಗಳು ಮಕ್ಕಳೇ. ಏನ್ ಈ 4 ಗೋಡೆ, ಈ ದೊಡ್ಡ ಪಾಶ್ ಮನೆ, ಈ ಬಂಗಲೆ ಅನ್ನೋದು ಅದು ಮನೆಯಲ್ಲ ಮಕ್ಕಳೇ.
ಅದೊಂದು ಜೈಲು. ನೆನಪಿಟ್ಕೊಳ್ಳಿ. ಗೆಸ್ಟ್ ಹೌಸ್ ಮಾಡಿ ಇಟ್ಕೊಬಿಟ್ಟಿದೀವಿ. ನಮ್ಮ ಮನೆಗಳಲ್ಲಿ ಯಾರೂ ಇಲ್ಲ. ಮೊನ್ನೆ ಕೂಡ ಡ್ರೈವ್ ಮಾಡ್ತಾ ನನ್ನ ಅಕ್ಕ ತಂಗಿ ಎಲ್ಲಾರು ಹೀಗೆ ಖುಷಿಯಾಗಿ ಏನೋ ಮಾತಾಡ್ತಿದ್ದಾರೆ. ಕೇಳೇಬಿಟ್ರು ಮನೇಲಿ, ಏನು ಅನ್ಸಲ್ವಾ ಅಂತ. ಅವ್ರ ಹಾಗೆ ಕಿವಿನ ಬಂದ್ ಮಾಡ್ಕೊ, ಅವ್ರ ಹಾಗೆ ಪುಟ್ಟ ಮಕ್ಕಳು ಮಾತಾಡ್ಕೋತಾರೆ, ತಲೆ ಕೆಡ್ಸ್ಕೋಬಾರ್ದು. ಹಾಗೆಯೇ ಕೆಲವ್ರು ಮಾತಾಡಿದಾಗ ನಾವು ಕಿವಿಗೆ ಹತ್ತಿಸ್ಕೋಬಾರ್ದು. ಮನೆಗಳು ಒಡೆದೋಗುತ್ತೆ, ಮನಗಳು ಒಡೆದೋಗುತ್ತೆ. ನಾವು ಒಟ್ಟಾಗಿ ಇರೋಲ್ಲ. ಗೊತ್ತೋಣ, ಹಿಂಗಾಯ್ತು, ಹೌದಪ್ಪು, ಹಾ ನೀನ್ ಬಿಡೋ, ನೀನು ಒಂಚೂರು ತಲೆನೇ ಕೆಡ್ಸ್ಕೊಳ್ಳೋಣ. ನೀನ್ ಇಂಥ ಕೆಲ್ಸಗಳಿಗೆ ತುಂಬಾ ಬೇಗ ಆಯ್ತು. ಯಾವುದನ್ನ ಕೇಳಿಸ್ಕೋಬೇಕು ಅನ್ನೋ ಒಂದು ತಾಳ್ಮೆ ನಮಗಿರ್ಬೇಕು. ಇಲ್ಲ, ಮನೆ ಮನ ಎರಡೂ ಒಡೆದೋಗುತ್ತೆ. ಈ ಬುಸು ಅನ್ನೋ ಹಾವಿನ ಬಂದ ಜೊತೆ ಸಂಸಾರ ಮಾಡ್ಬೋದು. ಗುಸು ವ್ಯಕ್ತಿಗಳು, ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡತಕ್ಕಂಥ ವ್ಯಕ್ತಿಗಳು ಇವತ್ತು ಯಾರ ಬಗ್ಗೆಯೋ ಮಾತಾಡ್ತಿದ್ದಾರೆ ಅಂದ್ರೆ ನಾಳೆ ನಮ್ಮ ಬಗ್ಗೆ ಇನ್ನೊಬ್ಬರ ಹತ್ರ ಮಾತಾಡಲ್ಲ ಅನ್ನೋದು ಗ್ಯಾರಂಟಿ ಇದೆಯಾ ಮಕ್ಕಳೇ? ಖಂಡಿತ ಅಲ್ಲ. ಎ ಮ್ಯಾನ್ ಸ್ಪೀಕ್ಸ್. ಒಬ್ಬ ವ್ಯಕ್ತಿ ನಮ್ಮ ಹತ್ರ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾನೆ ಅನ್ನುವುದಾದರೆ ಖಂಡಿತ ಹೇಳ್ತಾನೆ. ಬರೆದು ಇಟ್ಕೊಳ್ಳಿ ನಿಮ್ಮ ಡೈರಿನಲ್ಲಿ. ಅವನು ನಮ್ಮ ಬಗ್ಗೆಯೂ ಕೂಡ ಇನ್ನೊಬ್ಬರ ಹತ್ರ ಕೆಟ್ಟದಾಗೆ ಮಾತಾಡ್ತಾನೆ. 100%. ನಾನು ಸಾಮಾನ್ಯವಾಗಿ ಯಾರಾದ್ರೂ ಏನಾದ್ರು ಮಾತಾಡಕ್ ಬಂದ್ರೆ ಮಾತಾಡಬೇಡಿ ಅಂತ. ನಾನು ಆ ವ್ಯಕ್ತಿಯನ್ನು ಹೇಗ್ ನೋಡಿದ್ದನೋ ಹಾಗೇ ಎದು ಬಿಡ್ಲಿ. ಇಫ್ ಈಸ್ ಅ ರಾಟನ್, ಕೊಳ್ತಿದ್ದಾನೆ, ಬಿಟ್ಬಿಡು. ನನ್ನ ಮನ್ಸಲ್ಲಿ ಅದು ಶುದ್ಧ ಬ್ರಹ್ಮಾತ್ಮಿಕ, ಬ್ರಹ್ಮಂ ಅಷ್ಟೇ. ಅಹಂ ಬ್ರಹ್ಮಾಸ್ಮಿ ಅಷ್ಟೇ. ಈ ಅನಾಹುತ ಚಕ್ರದಲ್ಲಿ ಅಲ್ಲೊಂದು ಭಗವಂತ ನೆಲೆಸಿದ್ದಾನೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆಲಯಕ್ಕೆ ಹೋದಾಗ ನಮ್ಮನ್ನ 3 ಪ್ರದಕ್ಷಿಣೆ ಮಾಡಿಸ್ತಾರೆ. ಹಾಗೆ ನಮ್ಮನ್ನೇ ಒಂದ್ ಸೇವೆ ಆದ್ಮೇಲೆ 3 ಸುತ್ತ ಹಾಕೊಳ್ಳಿ ಅಲ್ಲೇ ಅಂತಾರೆ. ಅದ್ ಮಾಡಿಸ್ತಕ್ಕಂಥ ಎಷ್ಟೋ ಆಚಾರ್ಯರಿಗೂ ಗೊತ್ತಿಲ್ಲ ಏನಕ್ಕೆ ಮಾಡಿಸ್ತಾರೆ. ನಮ್ಮನ್ನೇ 3 ಸುತ್ತ ಹಾಕಿ ಅಂತ ಹೇಳ್ತಾರೆ. ದೇವಸ್ಥಾನ ಸುತ್ತೋದು ಒಂದು ಲೆಕ್ಕ, ನಮ್ಮನ್ನೇ 3 ಸುತ್ತ ಹಾಕಿ ಅಂತಾರೆ. ಏನಕ್ಕೆ ಗೊತ್ತಾ? ತುಂಬಾ ಜನ ಗೊತ್ತಿಲ್ಲ. ನಮ್ಮ ಒಳಗಡೆಯೇ ದೈವವಿದ್ದಾನೆ, ಅವನಿಗೆ ಪ್ರದಕ್ಷಿಣ, ಅವನನ್ನು ಜಾಗೃತ, ಸದಾ ಜಾಗೃತ. ಓ ಭಗವಂತ, ನೀನು ನನ್ನೊಳಗಡೆ ಇದ್ದು ಎಲ್ಲ ನಡೆಸ್ತಿದ್ದಿ. ನಿನಗೆ ನಮಿಸುತ್ತಿದ್ದೇನೆ ತ್ರಿಕಾಲ ಸ್ವರೂಪವಾಗಿ. ನೆನ್ನೆ, ಇಂದು, ನಾಳೆ ಸದಾ ನೀನೆ. ನಾಳೆ ಅನ್ನೋದು ನಾವು ನೋಡ್ತೀವೋ ಇಲ್ವೋ ಗೊತ್ತಿಲ್ಲ ಅನ್ನತಕ್ಕಂಥ ಭಾವಾರ್ಥದಿಂದ ನಮ್ಮನ್ನ ಪ್ರದಕ್ಷಿಣೆ ಹಾಕಿಸ್ತಾರೆ. ಗೊತ್ತೇ ಇಲ್ಲ ನಾವು ಪ್ರದಕ್ಷಿಣೆ ಆಗ್ತಾ ಇಲ್ಲದ ದೇವರನ್ನು ಹುಡ್ಕೊಂಡು ಹೋಗ್ತಿದ್ದೇವೆ. ಯಾವುದೋ ಬಟ್ ಮಾಡೋದಿಲ್ಲ. ಈ ತರ ಗುಸು ಕೆಲಸ, ಮನೆಗಳು, ಮನಗಳು, ಕುಟುಂಬಗಳು, ಭಾವಗಳು ಒಡೆಯುವ ಕೆಲಸ. ಇನ್ನು ಮೇಲೆ ಯಾರ ಬಗ್ಗೆ ಆದ್ರೂ ಈ ತರದೊಂದು ಮಾತು ಯಾರೋ ಮಾತಾಡ್ತಿದ್ದಾರೆ, ಧನ್ಯವಾದ ಅನ್ಬಿಡಿ, ಹೇಳ್ಬೇಡ ಕಣೋ, ಬೇಕಿಲ್ಲ. ತೀರಾ ಮೋಸಗಾರ, ಎಲ್ಲರಿಗೂ ಮೋಸ ಮಾಡ್ತಿದ್ದಾನೆ, ನೀನು ಅದ್ರಲ್ಲಿ ಸಿಕ್ಕಾಕೋಬೇಡ ಕಣೋ, ಅಕಸ್ಮಾತ್ ಅನ್ನೋದು ಬೇರೆ. ಆ ವಿಚಾರ ಹೇಳ್ಬೇಕು. ನೆನಪಿಟ್ಕೊಳ್ಳಿ, ಅವನೆಲ್ರಿಗೂ ದ್ರೋಹ ಮಾಡ್ತಿದ್ದಾನೆ. ಅವನ್ ಕಣ್ದೃಷ್ಟಿ ಸರಿ ಇಲ್ಲ. ಯಾರನ್ನು ನೋಡಿದರೂ ಕೂಡ ಕಾಕದೃಷ್ಟಿಯೇ, ಕೆಟ್ಟ ದೃಷ್ಟಿಯೇ, ಕೆಡುಕು ದೃಷ್ಟಿಯೇ. ನಿನ್ನ ಮನೆ ಮೇಲೂ ಬಿದ್ಬಿಟ್ಟ. ಅದು ನಿನ್ನ ಮನೇಲೂ ಹೆಣ್ಮಕ್ಳಿದ್ದಾರೆ ಕಣೋ, ನೋಡ್ಕೊಂಡು. ಖಂಡಿತ ಇದನ್ನ ನಾನು ಹೇಳಿದ್ದಾನೆ ಸುಮಾರು ವರ್ಷಗಳ ಹಿಂದ್ಗಡೆ. ಒಬ್ಬ ವ್ಯಕ್ತಿ ಹೀಗೆ ಬರ್ತಿರ್ತಿದ್ದ, ಮಾತಾಡೋನು. ಬಟ್ ಮಾತಾಡುವಾಗ ಅವನ ದೃಷ್ಟಿ ಬೇರೆ ಏನೋ ಇರೋದು, ಮನೆಯವರ ಮೇಲೆ, ಮನೆಯ ಸ್ತ್ರೀಯರ ಮೇಲೆ. ಸರಿ, ನನಗೆ ಗೊತ್ತಾಗ್ತಿರ್ಲಿಲ್ಲ. ಸೂಕ್ಷ್ಮವಾಗಿ ಗಮನಿಸಿದ್ರೆ ಅವನ ನೋಟವೇ ಬೇರೆ ಇತ್ತು. ಯಾಕೋ ಸಹಿಸ್ಲಿಕ್ಕೆ ಆಗ್ಲಿಲ್ಲ. ಆ ಪುಟತಾಯಿ ಜೀವ ಹತ್ರನೇ ಹೇಳಿದೆ, ಅಮ್ಮಯ್ಯ, ನನ್ನ ಸೋದರಿ ನೋಡು, ನಿಂಗೆ ಗೊತ್ತಾಗ್ತಿಲ್ಲ, ನಿನ್ನ ಯಜಮಾನನಿಗೂ ಗೊತ್ತಾಗ್ತಿಲ್ಲ, ತನ್ನ ಸ್ನೇಹಿತ ಅಂತ ಕರ್ಕೊ ಬರ್ತಿದ್ದಾನೆ. ಇನ್ಮೇಲೆ ನಿನ್ನ ಯಜಮಾನನ್ಗೆ ಇದು ಗೊತ್ತಾಗಲ್ಲ, ಹೇಳಿದ್ರೆ ನೋವು ತಿಂತಾನೆ. ನೀನೊಂದು ಕೆಲಸ ಮಾಡು, ಪದೇ ಆ ವ್ಯಕ್ತಿ ಬಂದಾಗ ಹೊರಗಡೆ ಬರಬೇಡ, ಎದುರುಗಡೆ ಬರಬೇಡ, ಕೂತ್ಕೋಬೇಡ, ಮಾತಾಡಬೇಡ, ಇಗ್ನೋರ್ ಮಾಡು. ಕಾಫಿ ಕೇಳಿದ್ರೆ ಹಾಲಿಲ್ಲ ಅನ್ನು, ಕಾಫಿ ಪೌಡರ್ ಇಲ್ಲ ಅನ್ನು, ಸಕ್ಕರೆ ಇಲ್ಲ ಅನ್ನು. 1-2 ಸರಿ ಒರಟಾಗಿ ನಡ್ಕೋತಾರೆ. ಯಾಕಣ ಅಂತ. ಅವ್ನ ನೋಟ ಸರಿ ಇಲ್ಲ ಮಗಳ. ಹೌದಾ, ನೀನ್ ಗಮನಿಸಿ ನೋಡ್ಪುಟ್ಟ ಅಂದೆ. 4-5 ಬಾರಿ ಗಮನಿಸಿದಳ. ಹೌದಣ್ಣ, ನೀವ್ ಹೇಳಿದ್ ನಿಜಾನೇ, ನಾನು ಹೇಳಿದ್ ಮಾಡ್ಕೊ. ಯಾಕಂದ್ರೆ ಈಗ ನಾನು ಈ ವಿಚಾರ ನಿನ್ನ ಯಜಮಾನನ್ ಹೇಳಿದ್ರೆ ನೊಂದ್ಕೋತಾನೆ. ತೀರಾ ಗೆಳತನ ತಂದು ಇಟ್ಕೊಂಡಿದ್ದಾನೆ. ಗೆಳತನ ಕೆಲವೊಂದನ್ನ ಹೊರಗಡೆ ಇಟ್ಕೋಬೇಕು.
ಈ ಗುಸು ಅನ್ನೋ ಒಂದು ಈ ವ್ಯಕ್ತಿ ನಮ್ಮ ಮನೆಗೆ ಬಂದ್ರೆ ಮನೆಗಳು ಹೊಡೆದೋಗ್ಬಿಡುತ್ತೆ ಪುಟ್ಟಿ, ಸರಿ ಇರಲ್ಲ ಅಂತ. ಆ ಮಗು ಅದೇ ಮಾಡ್ತು. ಬಂದಾಗೆಲ್ಲ ಪೌಡರ್ ಇಲ್ಲ, ಅದಿಲ್ಲ, ಇದಿಲ್ಲ, ಮುಖಕ್ಕೆ ಹೊಡೆದಾಗೆ ಬರ್ತಾನೆ ಇರ್ಲಿಲ್ಲ. ಏನಪ್ಪಾ ನಿಮ್ಮ ಮೇಡಮ್ ಬರೋದೇ ಇಲ್ಲ, ನಮ್ಗೊಂದು ಲೋಟ ಕಾಫಿನ ಕೊಡೋದಿಲ್ಲ. ನೋಡಿ, ಊರು ಬಿಟ್ಟವ್ರು ಊರಿಗೆಲ್ಲ ದೊಡ್ಡವರು ಅಂತಕ್ಕಂಥ ವ್ಯಕ್ತಿ ಈಗ ಸೂಕ್ಷ್ಮವಾಗಿ ಹೇಳಬಿಟ್ಟಿದ್ದಾಳೆ, ಕಡ್ಡಿ ಮುರಿದಾಗೆ. ನಿಮ್ಗೆ ಏನಾದ್ರೂ ಇದ್ರೆ ಹೊರಗಡೆ ಕರ್ಕೊಂಡೋಗಿ ಕಾಫಿ ಕುಡಿಸಿ, ನಾನು ಇಂಥವ್ರಿಗೆಲ್ಲ ಕಾಫಿ ಗೀಫಿ ಇಲ್ಲ, ನಾನೇನು ಬೇಕು ಅಂತ ಮಾಡ್ತೀನಿ, ಏನೋ ಹೇಳಿದ ತಾಯಿ ಜೀವ. ಬೇರೆಯವ್ರಿಗೆ ಹೇಳಿಲ್ವಲ್ಲ, ಯೋಚನೆ ಮಾಡಿದಾನೆ ಆಯ್ತ. ಅದು ಆತನ ಮುಂದ್ಗಡೆ ಹೇಳಿಲ್ಲ, ಸೂಕ್ಷ್ಮವಾಗಿ ನೋಡಿ. ತುಂಬಾ ಆ ಮಾತನ್ನ ಯಾವಾಗ ಎಲ್ಲಿ ಏಕಾಂತದಲ್ಲಿ ಹೇಳ್ಬೇಕು ಅಂತೇವೆ. ಕೆಟ್ಟದ್ದು ಹಿಂಗಿದೆ, ನೀವು ನಂಬ್ತಿದ್ದೀರಿ, ಈ ತರದ್ದು ಆಗುತ್ತೆ ಅನ್ನತಕ್ಕಂಥ ಮನೇಲಿ ಹೆಣ್ಮಕ್ಳಿದಾರ್ರಿ, ಬರೋ ಯಾಕೋ ಅಭಾಸ ಏನೋ ಹೇಳಿದೆ, ಬೇರೆಯವ್ರಿಗೆ ಹೇಳಿಲ್ವಲ್ಲ, ಇವನಿಗೆ ಮಾತ್ರ ಹೇಳ್ತಿದ್ದೆಲ್ಲ, ಇದೇನಿರ್ಬೋದು ಅಂತ ಸೂಕ್ಷ್ಮವಾಗಿ ಗಮನಿಸಿದಾನೆ. ಓಹೋ, ಅವನನ್ನ ಮನೆಗೆ ಕರೆಯೋದೇ ಬಿಟ್ಟಿದ್ದಾನೆ, ಹೊರಗಡೆ ಕಾಫಿಗಳು. ಅಷ್ಟು ಮಾಡಿ ಮಕ್ಕಳೇ, ಈ ಗುಸುಗುಸುಗಳು ಇದ್ದಾವಲ್ಲ ಮನೆಗಳನ್ನ ಒಡೆದು ಬಿಡುತ್ತೆ. ಜಾಗ್ರತೆ. ಯಾವಾಗ ಎಲ್ಲಿ ಏನು ಅನ್ನೋದು ತಿಳ್ಕೊಳ್ಳಿ. ನಮ್ಮ ಬಗ್ಗೆ ಕೆಟ್ಟದಾಗಿ, ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾನೆ, ಇನ್ನೊಬ್ಬರ ಬಗ್ಗೆ ಸದಾ ಕೆಟ್ಟದಾಗಿ ಹೇಳ್ತಾರೆ, ಖಂಡಿತ ನಮ್ಮ ಬಗ್ಗೆ ಕೆಟ್ಟದಾಗಿ ಹೇಳ್ತಾರೆ. ಅದು ನಿಮ್ಮ ಸೋದರಿ ಇರ್ಬೋದು, ನಿಮ್ಮ ಅಕ್ಕ ಇರ್ಬೋದು, ನಿಮ್ಮ ತಮ್ಮ ಇರ್ಬೋದು, ನಿಮ್ಮ ಅಣ್ಣ ಇರ್ಬೋದು, ಯಾರೇ ಇರಲಿ, ಅಂಥ ವ್ಯಕ್ತಿಗಳಿಂದ ಜಾಗರೂಕತೆ. ಅವ್ರ ಮುಂದ್ಗಡೆ ಏನೂ ಮಾತಾಡಬೇಡಿ, ಅವ್ರ ಮುಂದ್ಗಡೆ ಏನೂ ಹೇಳಬೇಡಿ. ತಗೊಂಡೋಗಿ ಇನ್ನೊಂದು ಕಡೆ ಹಾಕ್ತಾರೆ ಅವರು ಒಗ್ಗರಣೆ. ನಿಂಗೆ ಗೊತ್ತೇನೆ ಅಂತ ಹೇಳ್ಬಿಟ್ಟು, ನಿನ್ಗೆ ಗೊತ್ತೇನೋ ಅನ್ನತಕ್ಕಂಥದ್ದು. ಜಾಗ್ರತೆ ಮಕ್ಕಳೇ, ಜಾಗ್ರತೆ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಇಂತಹದ್ದೇ ಇನ್ನಿಷ್ಟು ಮಾಹಿತಿಗಳನ್ನ ಹಂಚ್ಕೊಳ್ಳೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಸಂಖ್ಯೆಗಳ ಜೋಡಣೆ, ರೇಖೆಗಳ ಜೋಡಣೆ, ನಮ್ಮನ್ನ ಯಾವುದೋ ಅವ್ಯಕ್ತ ಶಕ್ತಿ ಈ ಅನಾಹುತ ಚಕ್ರದಲ್ಲಿ ಆ ಪರಮಾತ್ಮೆಯಲ್ಲಿ ಕುಳಿತಿದ್ದಾನಲ್ವಾ, ನಡೆಸ್ತಿದ್ದಾನೆ. ನಮಗೆ ಗೊತ್ತಿಲ್ಲದೆ ಸ್ವರ್ಣ ರೇಖೆಯಂತೆ, ಬುದ್ಧಿ ರೇಖೆಯಂತೆ, ಧನ ರೇಖೆಯಂತೆ, ಆಯುಷ್ಯ ರೇಖೆಯಂತೆ, ಬುದ್ಧಿ ರೇಖೆಯಂತೆ, ಧೈರ್ಯ ರೇಖೆಯಂತೆ, ಅಮ್ಮ ಅಂತೆ ಏನೇನೋ ಕೊಟ್ಟಿದ್ದಾನೆ. ನಮ್ಮಲ್ಲಿ ಹಲವಾರು ರಸಗಳು, ನವರಸಗಳನ್ನ ತುಂಬಿಸಿದ್ದಾನೆ. ಅಂತಹದ್ದೇ ಒಂದು ಶಕ್ತಿಗಳ ಪ್ರಬೋಧ ಇರತಕ್ಕಂಥ ಸಂಖ್ಯೆ 6. ಈ ಸಂಖ್ಯೆ ಏನಾದರೂ ನಿಮ್ಮ ಮೊಬೈಲ್ನಲ್ಲಿ ಜೋಡಣೆ ಇದ್ದರೆ ಖಂಡಿತ ನೀವೊಬ್ಬ ಅದೃಷ್ಟಶಾಲಿ. ನಿಮಗೇ ಗೊತ್ತಿಲ್ಲದೆ ಅಂದಕ್ಕೂ ಆನಂದಕ್ಕೂ ಎರಡನ್ನೂ ಕಲಿತು ತಂದಿಡತಕ್ಕಂಥದ್ದು. ಕಲಿಯುಗಕ್ಕೆ ಆನಂದ ಎಲ್ಲಿದೆ ಅಂದ್ರೆ ದುಡ್ಡಿರೋ ಕಡೆ, ಕಲಿಯುಗದಲ್ಲಿ ಆನಂದ ಎಲ್ಲಿದೆ ಅಂದ್ರೆ ಭೋಗ ಇರೋ ಕಡೆ, ಅಂದವಿರೋ ಕಡೆ. ಏನಪ್ಪ ಅವ್ರ ಮನೆ ನೋಡಪ್ಪ, ಅವ್ರ ಗಾಡಿ ನೋಡಪ್ಪ, ಅವ್ನ ಡ್ರೆಸ್ ನೋಡಪ್ಪ ಅನ್ನತಕ್ಕಂಥದ್ದೆಲ್ಲ ಮಾತಾಡ್ತೇವಲ್ವಾ ಮಕ್ಕಳೇ. ಅಂಥದ್ದೇ ಒಂದು ಪ್ರಬೋಧ ಸಂಖ್ಯೆ. ಇಟ್ಸ್ ಅ ಬ್ಯೂಟಿಫುಲ್. ನೆನ್ಪಿಟ್ಕೊಳ್ಳಿ. 3 ಬಗ್ಗೆ ಹೇಳಿದ್ದೆ, ಈಗ 6 ಬಗ್ಗೆ ಹೇಳ್ತಿದ್ದೇನೆ. ನಿಮ್ಮ ಮೊಬೈಲ್ನ ಸಂಖ್ಯೆ ಇರ್ಬೋದು, ವೆಹಿಕಲ್ ಸಂಖ್ಯೆ ಇರ್ಬೋದು, ಡೋರ್ ನಂಬರ್ ಇರ್ಬೋದು, ಖಂಡಿತ ನೀವೊಂದು ಬ್ರ್ಯಾಂಡೆ. ನಿಮ್ಮ ಮನೆಯ ಡೋರ್ ನಂಬರ್ 6 ಅಲ್ಲಿ ಸೇರಿದೆಯಾ, ಖಂಡಿತ ಬ್ರ್ಯಾಂಡ್ ಇರುತ್ತೆ, ನಿಮಗೇ ಗೊತ್ತಿಲ್ಲದೆ. ಜೋಡಣೆ ಮಾಡ್ಕೊಳ್ಳಿ. 3 ಸೇರಿ 6 ಇದ್ರೂ ಸರಿ. ನಿಮಗೇ ಗೊತ್ತಿಲ್ಲದೆಯೇ ಅಲ್ಲಿ ಕರ್ಕೊಂಡೋಗಿ ನಿಲ್ಸಿದೆ. ಆ ಸಂಖ್ಯೆ ಜೋಡಣೆ. ಸುಮ್ಮನೆ ಸಂಖ್ಯೆಗಳು ಬರೋಲ್ಲ ಮಕ್ಕಳು, ಪ್ರತಿಯೊಂದು ಅಷ್ಟೇ. ಒಬ್ಬ ಒಳ್ಳೆ ವ್ಯಕ್ತಿ ಬರಬೇಕು ಅಂದ್ರೂ ಇದು ಅದಾಗಲೇ ನಿಶ್ಚಿತ ಆಗಿರುತ್ತೆ. ಈ ನಿಶ್ಚಿತಾರ್ಥ ಅಂತೀವಲ್ಲ, ಅದೇ ನಿಶ್ಚಿತ ಆಗಿದೆ, ಅದು ನಮ್ದು, ಆ ಸೊತ್ತು ನಮ್ದು, ನಾವು ಅವ್ರ ಮನೆ ಸೊತ್ತು ಅನ್ನತಕ್ಕಂಥದ್ದು. ಒಂದು ಟೋಕನ್ ಅಡ್ವಾನ್ಸ್ ಕೊಟ್ಟಿದ್ದೇವೆ, ಮಾತುಕತೆ ಮಾಡಿದ್ದೇವೆ, ಇಟ್ ಇಸ್ ಫಿಕ್ಸ್ಡ್ ಅನ್ನತಕ್ಕಂಥದ್ದು, ನಿಶ್ಚಯವಾಗಿದೆ ಅನ್ನತಕ್ಕಂಥದ್ರ ಒಂದು ಪ್ರಬೋಧ ಸಂಖ್ಯೆ 6.
ಮ್ಯಾಜಿಕಲ್ ನಂಬರ್ ಮಕ್ಕಳೇ. ಖಂಡಿತ ನಿಮ್ಮ ಮೊಬೈಲಲ್ಲಿ ಇಲ್ಲ ಡೋರ್ ನಂಬರ್ ವೆಹಿಕಲಲ್ಲಿ ಏನಾದರೂ 6 ನಿಮಗೆ ಗೊತ್ತಿಲ್ಲದೆ ಸೇರಿದೆಯಾ ನೋಡಿ. ನೀವು ಹಾಕೋ ಬಟ್ಟೆ ಬ್ರ್ಯಾಂಡೇ, ನೀವು ಸಿಂಪಲ್ ಬಟ್ಟೆನೇ ಒಂಥರ ಬ್ರ್ಯಾಂಡ್ ಇರ್ತೀರಿ. ಖಂಡಿತ ಕನ್ನಡಿ ಮುಂದ್ಗಡೆ ಎಷ್ಟು ಬಾರಿ ಒಂದು ನಿಂತ್ಕೋತೀರಿ ಹೇಳಿ. ಹೌದು, ಅಲಂಕಾರ ಪ್ರಿಯರೇ, ಒಂಥರ ಸ್ಟೇಟಸ್ ಪ್ರಿಯರೇ, ಎಲ್ಲರೂ ನಮ್ಮನ್ನ ಗುರುತಿಸ್ಬೇಕು ಅನ್ನತಕ್ಕಂಥದ್ದು ಇರುತ್ತೆ. ನಿಮ್ಮ ನಡೆಯೇ ಗಜ ನಡೆ ಇರುತ್ತೆ, ಇಲ್ಲ ಪುರುಷರು ಸಿಂಹ ನಡೆ ಇರ್ತಾರೆ. ಕೆಲವು ಸ್ತ್ರೀಯರು ಹಂಸ ನಡಿಗೆ ಇರ್ತಾರೆ. ಅಯ್ಯೋ, ಸ್ತ್ರೀಯರೇನಾದ್ರೂ 6ರ ಪ್ರಭಾವದಲ್ಲಿ ಒಳಪಟ್ಟು ಬಿಟ್ಟಿದ್ದರೆ, ಮೊಬೈಲ್ ನಂಬರಲ್ಲಿ ಹೆಚ್ಚಾಗಿ 6, ಡೋರ್ ನಂಬರ್ 6, ವೆಹಿಕಲ್ ನಂಬರ್ 6 ಇದ್ದರೆ ಖಂಡಿತ ರಸಿಕರೇ ನೀವು. ತುಂಬಾ ಜನ ರಸಿಕತೆ ಅಂತ ಹೇಳ್ತಿದ್ದಾಗೆ ಅದನ್ನ ಅಭಾಸಕ್ಕೂ ತಗೊಂಡು ಹೋಗ್ತಾರೆ. ರಸಿಕತೆ ಅಂದ್ರೆ ರುಚಿಸುವುದು, ಅನುಭವಿಸುವುದು, ಫೀಲಿಂಗ್ ಇಟ್. ಕೆಟ್ಟದಾಗಲ್ಲ. ವಿಕೃತ ಬೇರೆ, ಸುಕೃತ ಬೇರೆ. ಸುಕೃತರು ನೀವು. ಈಗ ಒಂದು ಬಾಳೆಹಣ್ಣಿದೆ, ಬಾಳೆಹಣ್ಣು ತಿನ್ನೋದು ಒಂದು ಕಲೆ, ಜೋಡಿಸೋದು ಒಂದು ಕಲೆ. ಹೇಗಂದ್ರೆ ಈಗ ಜೋಡಿಸೋದಲ್ಲ. ದಟ್ ಈಸ್ ಕಾಲ್ಡ್ ಆರ್ಟಿಸ್ಟಿಕ್ ಮೈಂಡ್ ಅಂತ ಹೇಳ್ತಾರೆ. ಆ ಆರ್ಟಿಸ್ಟಿಕ್ ಮೈಂಡ್ ಇರ್ತಕ್ಕಂಥವರಲ್ಲಿ ಸದಾ ಆ ಜೋಡಣೆ ಇಡೋದು, ಎತ್ತಿಡೋದು, ಒಪ್ಪ ಓರಣ, ನೀಟು, ಕ್ಲೀನು, ಒಂದು ಅದ್ಭುತ. ಅದೇ ಬಾಳೆಹಣ್ಣ ನೀಟಾಗಿ ಕಟ್ ಮಾಡಿ ಒಂದು ಕಡ್ಡಿ ಇಟ್ಟು ಚುಚ್ಚಿ ಅದಕ್ಕೊಂದು ಸಣ್ಣದಾಗಿ ಏನಾದ್ರೂ ಒಂದು ಪೌಡರ್ ತರ, ಫ್ಲೇವರ್ ಪೌಡರ್ ತರ ಹಾಕಿ ಒಂದು ಬೌಲಲ್ಲಿ ಇಟ್ಟು ತಿನ್ನೋ ತರ ಇಡೋದು, ಅದಕ್ಕೊಂದು ಐಸ್ ಕ್ರೀಮ್ ಜೋಡಿಸ್ಕೊಳ್ಳೋದು, ಅದಕ್ಕೊಂದು ಜೇನುತುಪ್ಪ ಸೇರಿಸ್ಕೊಳ್ಳೋದು. ಈ ರೀತಿ ಅದೇ ಬಾಳೆಹಣ್ಣು, ಅದೇ ಐಸ್ ಕ್ರೀಮೇ, ಅದೇ ಜೇನೆ, ಬಟ್ ಬಳಸಿ ಸೇರಿಸಿ ಸೇವಿಸ್ತಕ್ಕಂಥ ಒಂದು ರೀತಿ ಇದೆಯಲ್ಲ, ಅದೊಂದು ಅದಮ್ಯ, ಎಲ್ರಿಗೂ ಬರೋಲ್ಲ ಅಂಥದ್ದು. ಈ 6ರ ಪ್ರಭಾವ ನಿಮ್ಮ ಸಂಖ್ಯೆಗೆ ಒಳಪಟ್ಟಿದ್ದರೆ ಖಂಡಿತ ಇರುತ್ತೆ. ಎಲ್ಲರೂ ಒಂಥರ ಹೆಂಗೆ ಅಂತ ಹೇಳೋದಂದ್ರೆ ತಗೋತಾರೆ. ಒಂದು ಬಂಗಾರದ ಚೈನ್ ತಗೋತಾರೆ ಅಂತ ಇಟ್ಕೊಳ್ಳೋಣ. ಇವರು ಇಲ್ಲೊಂದು ಚೂರು ಇಲ್ಲಿ ಏನಾದ್ರೂ ಎಕ್ಸ್ಟ್ರಾ ಇರೋ ತರ ಮಾಡ್ತಾರೆ. ನಮ್ ಕಣ್ಣು ಅಲ್ಲೇ ಹೋಗುತ್ತೆ, ಇದೇನಿದು ಡಿಫ್ರೆಂಟ್ ಆಗಿ ಕಾಣಿಸುತ್ತಲ್ಲ ಅಂತ. ನೀವು ಡಿಫ್ರೆಂಟೇ, ಹೌದು, ಗತ್ತಾಗೆ ಬದುಕ್ತೀರಿ. ನಿಮ್ಮ ಹತ್ರ ಒಂದ್ ಸ್ವಲ್ಪ ದುಡ್ಡು ನಿಲ್ಲುತ್ತೆ, ಎತ್ತಿಡೋ ಬುದ್ಧಿ ಇರುತ್ತೆ, ನಾಳೆಯ ಚಿಂತೆ. ಹೌದು, 400 ಸೀರೆ ಇರೋಲ್ಲ, 40 ಸೀರೆ ಇರುತ್ತೆ, ತುಂಬಾ ಚೊಕ್ಕದಾಗಿ ಅಚ್ಚುಕಟ್ಟಾಗಿ ಎತ್ತಿಟ್ಕೊಂಡಿರೋ ತರ ಇರುತ್ತೆ. ಹೌದು, 6ರ ಪ್ರಭಾವ ಇತ್ತು ಅಂತ ಹೇಳ್ತಾ ಅಂದ್ರೆ ನೀವು ಹಾಕೋ ಚಪ್ಪಲಿ ನೋಡಿ, ನೀವು ಹಾಕೊಂಡಿರೋ ಬಟ್ಟೆ ನೋಡಿ, ನಿಮ್ಮ ಮಾತು ನೋಡಿ, ನಿಮ್ಮ ಆಲೋಚನೆ ನೋಡಿ, ತುಂಬಾ ತೂಕದ್ದಾಗಿರುತ್ತೆ. ತುಂಬಾ ಭದ್ರತೆಯಾಗಿ ಬದುಕ್ತಕ್ಕಂಥ ಒಂದು ಆಲೋಚನೆಗೆ ಬದುಕ್ತೀರಿ. ಏನೇ ಮಾಡಿದ್ರು ಸ್ವಲ್ಪ ಗ್ರ್ಯಾಂಡೇ. ಏನೇ ಮಾಡಿದ್ರು, ಒಂದು ಸಣ್ಣ ಹಬ್ಬ ಮಾಡಿದ್ರು ಕೂಡ ಅದ್ರಲ್ಲಿ ಒಂದು ಹೋಳಿಗೆ ಇರುತ್ತೆ, ಹೋಳಿಗೆ ಪಕ್ಕದಲ್ಲಿ ಒಂದು ಸಣ್ಣ ತುಪ್ಪ ಇರುತ್ತೆ. ಹೌದು, ಆ ಥರವೇ ನೀವು. ಚಿರೋಟಿ ಇರುತ್ತೆ, ಅದ್ರ ಪಕ್ಕದಲ್ಲಿ ಲಾಡು ಇಟ್ಟಿರ್ತೀರಿ. ಹಾಲಲ್ಲ, ಬಾದಾಮ್ ಹಾಲು ಕೊಟ್ಟಿರ್ತೀರಿ. ಇರೋದೇ 2 ಬಾದಾಮ್ ಹಾಕೊಂಡು ತಿಂತೀರಿ. ಉಪ್ಪಿಟ್ಟೆ, ಅದಕ್ಕೊಂದೊಂದು ಸ್ವಲ್ಪ ಗೋಡಂಬಿಯನ್ನ ತುಪ್ಪದಲ್ಲಿ ಹುರಿದು ಪಕ್ಕದಲ್ಲಿ ಇಟ್ಟಿರ್ತೀರಿ, ಅದರ ಮೇಲೆ ಇಟ್ಟಿರ್ತೀರಿ. ಖಂಡಿತ ಉಪ್ಪಿಟ್ಟೆ, ಒಂದ್ ಸ್ವಲ್ಪ ತರಕಾರಿ ಸೇರಿಸಿರ್ತೀರಿ. ಹೌದು ಅಲ್ವೋ ಹೇಳಿ, ಸಂಖ್ಯೆ 6 ಇರತಕ್ಕಂಥವ್ರಿಗೆ ಸ್ವಲ್ಪ ದುಡ್ಡಿನ ಕೊರತೆ ಕಡಿಮೆಯೇ. ಹೇಗಾದರೂ ಆ ಮಹಾಲಕ್ಷ್ಮಿ ಕಾರಕ ನಿಮಗೆ ದುಡ್ಡು ಬಂದು ಸೇರುತ್ತದೆ. ಖಂಡಿತ, ನಿಮಗೇ ಗೊತ್ತಿಲ್ಲದೆ ಹೆಂಗಾದರೂ ಒಂದಷ್ಟು ದುಡ್ಡು, ಒಂದಷ್ಟು ಬಂಗಾರ, ಒಂದಷ್ಟು ಸ್ಥಿರತ್ವ, ಒಂದಷ್ಟು ಗೌರವತ್ವ, ಒಂದಷ್ಟು ಸ್ಟೇಟಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಹೌದು ಅಲ್ವೋ ಹೇಳಿ, ನೀವು ಬ್ರ್ಯಾಂಡ ಅಲ್ವಾ ಅಂತ. ಆಮೇಲೆ ತಮಾಷೆ ಹತ್ರ ಕೂಲಿಂಗ್ ಗ್ಲಾಸ್ ಎಷ್ಟು ಜನ ಹಾಕ್ತಿದ್ದೀರಿ ಹೇಳಿ, 6ರ ಪ್ರಭಾವದಲ್ಲಿರೋರು. ಹೌದು, ಕೂಲಿಂಗ್ ಗ್ಲಾಸ್ ನನ್ನ ಗುರುಗಳು ಯಾವಾಗ್ಲೂ ಹೇಳೋ, ಕೂಲಿಂಗ್ ಗ್ಲಾಸ್ ಹಾಕೋರು ನಾನು ನಂಬಾರ್ದು ಕಣಂತ. ಯಾಕೆ ಗುರುಗಳೇ ಅಂತ, ನಮಗ್ ನೋಡ್ದಂಗೆ ಹಿಂಗೆ ಇರುತ್ತೆ, ಅವ್ರ ಕಣ್ಣು ಎಲ್ಲಿ ಬೇಕಾದ್ರೂ ಇರುತ್ತೆ ಅಂತ. ಯಾವ್ದನ್ನ ನೋಡ್ಬೇಕು, ಎಷ್ಟು ತಗೋಬೇಕು ಅನ್ನತಕ್ಕಂಥದ್ದು ನಿಮಗ್ ಮಾತ್ರ ಗೊತ್ತಿರುತ್ತೆ. ಹೌದು ಅಲ್ವೋ ಹೇಳಿ, ಖಂಡಿತ ಕೂಲಿಂಗ್ ಗ್ಲಾಸ್ ಅಂದ್ರೆ ಇಷ್ಟ, ಬ್ರಾಂಡೆಡ್ ಬ್ಯಾಗ್ ಅಂದ್ರೆ ಇಷ್ಟ. ಅದಕ್ಕೋಸ್ಕರ ಕಷ್ಟಪಡದೆ ಪಡ್ತೇವೆ, ಎಲ್ಲರೂ ಕಷ್ಟಪಡ್ತೇವೆ ಮಕ್ಕಳೇ. ಕಷ್ಟಪಡದೆ ಸ್ವಲ್ಪ ಸುಖವನ್ನ ಅನುಭವಿಸುವ ಯೋಗ ಎಲ್ರಿಗೂ ಸಿಗೋಲ್ಲ. ಈ 6ರ ಪ್ರಭಾವ, ನಿಮ್ ಡೋರ್ ನಂಬರ್ 6 ಇದೆ, ವೆಹಿಕಲ್ ನಂಬರ್ 6 ಇದೆ, ಗಮನಿಸಿ ನೋಡಿ, ಪೆಟ್ರೋಲ್ ಕೊರತೆ ಇರಲ್ಲ, ಹೀಗೂ ಮ್ಯಾನೇಜ್ ಆಗಿರುತ್ತೆ. ಆಯಾಯ ಸ್ಟೇಜ್ಗೆ, ಆಯಾಯ ಹಬ್ಬ, ಆ ಫಂಕ್ಷನ್, ಆ ಬರ್ಡೇ, ಆ ಆನಿವರ್ಸರಿ,
ಅಚ್ಚುಕಟ್ಟಾಗಿ ನಡೀತಕ್ಕಂಥದ್ದು ನಡೀತಿರುತ್ತೆ. ಹೌದೋ ಅಲ್ವೋ ಹೇಳಿ. ಹೌದು, ಆರರ ಪ್ರಭಾವಕ್ಕೆ ಒಳಪಟ್ಟರೆ ಒಂದಷ್ಟು ದುಡ್ಡಿಗೆ ಮೀರಿದ ದುಡ್ಡು ಇರುತ್ತೆ. ಹೌದು, ಅಲ್ಲಿಗಲ್ಲಿಗೆ ದುಡಿದು ಖರ್ಚು ಮಾಡೋದು ಬೇರೆ, ದುಡಿದು ಒಂದಷ್ಟು ಉಳಿಸ್ಕೋಬೇಕು. ಹೇಗಂದ್ರೆ ಹೇಗೆ ಬದುಕೋದಲ್ಲ, ಮನುಷ್ಯ ಬಂದು ಒಂದಷ್ಟು ಉಳಿಸಿಡಬೇಕು. ಅವನು ಕಷ್ಟ ಕಾಲಕ್ಕೆ ಹೀಗೆ ಸುಖ ಇರುತ್ತೆ ಅಂತ ಅನ್ಕೋಬೇಡಿ. ಆ ಒಂದು ಸುಖಕ್ಕೆ ಒಂದಷ್ಟು ಎತ್ತಿಟ್ಟು ಸೇಫ್ಟಿ ಭದ್ರತೆಯಾಗಿ ರಿಸ್ಕ್ ಇಲ್ಲದೆ ಬದುಕೋಬೇಕು ಅನ್ನೋದಾದರೆ, ನಮ್ಮ ಸೇಫ್ಟಿಲಿ ನಾವು ಇರಬೇಕು ಅನ್ನೋದಾದರೆ ಸಂಖ್ಯೆ 6ರ ಪ್ರಭಾವಕ್ಕೆ ಒಳಗಾಗಿ ನೋಡಿ. ಅವನು 6 ಬಂದು ಸೇಫ್ಟಿ, ರಿಸ್ಕ್ ತಗೊಳಕ್ ಒಪ್ಪಲ್ಲ. ಫಸ್ಟ್ ಇರೋದನ್ನು ಉಳಿಸ್ಕೊಳ್ಳೋ ಅಂತ. ಈ 6ರ ಪ್ರಭಾವದಲ್ಲಿ ನಿಮ್ಮ ಮೊಬೈಲ್ ನಂಬರ್ ಇದೆ ಅಂದ್ರೆ ಖಂಡಿತ ಒಂದ್ ಸ್ವಲ್ಪ ಸೇಫ್ಟಿಯಾಗಿ ಯೋಚನೆ ಮಾಡ್ತಿರ್ತೀರ. ಹೌದೋ ಅಲ್ವೋ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತೀರಿ ಅಂತ ನಾನು ಕಾಯ್ತಿರ್ತೇನೆ. 6 ಲಕ್ಷ್ಮೀಕಾರಕ, ಸದಾ ಲಕ್ಷ್ಮಿ ಚಂಚಲೆ ಇರ್ತಾಳೆ, ಅದಿಲ್ಲ ಅಂತಲ್ಲ. ನಮ್ಮ ಕೈಗೆ ಬಂತು ಅಂತ ನಮ್ಮ ಇಷ್ಟಕ್ಕೂ ನಾವು ಖರ್ಚು ಮಾಡ್ತೇವೆ, ಇನ್ನೊಂದೇನೇ ಮಾಡ್ತೇವೆ. ಅಳತೆಗೆ ಮೀರಿ ಸಾಲ, ಅಳತೆಗೆ ಮೀರಿ ಸ್ಟೇಟಸ್ಸು, ಅಳತೆಗೆ ಮೀರಿ ನಮ್ಮ ಶಕ್ತಿಗೆ ಮೀರಿ ಇನ್ನೊಂದೇನೋ ಮಾಡೋದು. ಕೈಗೆ ಒಂದು 50,000 ಸಂಬಳ ಬರ್ತಿದೆ ಅಂದ್ರೆ 1 ಲಕ್ಷದ ಖರ್ಚು ಇಟ್ಕೊಂಡಿದ್ದೀರ ಅಂದ್ರೆ ಮಹಾ ಮೂರ್ಖತ್ವ. ಒಂದು 25,000-30,000-35,000 ಖರ್ಚೇ ಇಟ್ಕೊಂಡಿರ್ಬೇಕು. ಒಂದು 10,000 ಆದ್ರೂ ಅದ್ರಲ್ಲಿ ಉಳಿತಾಯ ಮಾಡ್ಲೇಬೇಕು. ಆ ಉಳಿತಾಯದ ಗುಣ ಬರಬೇಕು, ಎತ್ತಿಟ್ಕೋಬೇಕು, ಸೇಫ್ಟಿ ಆಗಿರ್ಬೇಕು, ಗ್ರ್ಯಾಂಡ್ ಆಗಿರ್ಬೇಕು, ಬ್ರ್ಯಾಂಡ್ ಆಗಿರ್ಬೇಕು ಅನ್ನುವುದಾದರೆ ನಿಮ್ಮ ಮೊಬೈಲ್ ಸಂಖ್ಯೆಗಳು ಇಲ್ಲ ಡೋರ್ ನಂಬರ್, ವೆಹಿಕಲ್ ನಂಬರ್ 6 ಅಲ್ಲಿ ನೀವು ಬೇಕಾದ್ರೆ ಗಮನಿಸಿ ನೋಡಿ. ತುಂಬಾ ದೊಡ್ಡವರ ವೆಹಿಕಲ್ ನಂಬರ್ಸ್ 6ಗಳಲ್ಲಿರುತ್ತೆ, ಗಮನಿಸಿ ನೋಡಿ. ಬ್ರ್ಯಾಂಡ್ ನಾನು ನೋಡಿದ್ದಾನೆ, ನನ್ನ ಮನೆ ಹತ್ರ ತುಂಬಾ ಒಂದು ಕಡಿಮೆ ಅಂದ್ರೂ ಒಂದು ಡಜನ್ ದೊಡ್ಡವರಿದ್ದಾರೆ ಶ್ರೀಮಂತಿಕೆಯಲ್ಲಿ. ಅವ್ರ ವೆಹಿಕಲ್ ನಂಬರ್ ಎಲ್ಲ ಗಮನಿಸ್ತಾ ಇರ್ತಾನೆ. ವಾವ್, ಇದಕ್ಕೇನೋ ಈ ಒಂದು ಲಕ್ಷ್ಮಿ ಸದಾ ಇವ್ರ ಹತ್ರ ನಿಂತಿರುತ್ತೆ ಅಂತ. ಅವ್ರ ಡೋರ್ ನಂಬರ್ ನೋಡಿದ್ದಾನೆ. ಅವ್ರಿಗೆ ಗೊತ್ತಿಲ್ಲದೆ ಅವರ ಡ್ರೆಸ್ಗಳನ್ನ ನಾನು ನೋಡಿದ್ದಾನೆ. ಅವ್ರ ಜೊತೆ ಮಾತನಾಡುವಾಗ ಇರ್ತದೆ. ಜಾತಕಗಳ ಪರಾಮರ್ಶೆ ಮಾಡ್ತಿರ್ತಾರಲ್ವಾ, ತಾಯಿ ಜಗನ್ಮಾತೆ ವೈದಿಕವಾಗಿ ಆ ನಂಬರನ್ನ ಗಮನಿಸ್ತಿರ್ತಾನೆ. ಯು ಆರ್ ಕನೆಕ್ಟೆಡ್ ದಿಸ್. ಅದಕ್ಕೆ ತಾಯಿ ಹೇಗೋ ತಂದು ನಿಲ್ಸಿಟ್ಟಿದೆ ಅಂತಕ್ಕಂಥದ್ದು. ನೀವು ಕೂಡ 6 ಅಲ್ಲಿ ಇದ್ದೀರಾ. ಎಷ್ಟು ಜನ ಕಮೆಂಟ್ ಮಾಡ್ತೀರಿ ನಾನು ಕಾಯ್ತಿರ್ತೇನೆ. ನೋಡೋಣ ಒಂದು ನಿಮ್ಮ ಈ ಒಂದು ಅವಗಾಹನೆ, ನೀವು ಕೂಡ ಎಷ್ಟು ಅಬ್ಸರ್ವೇಷನ್ ಮಾಡಿಟ್ಕೊಂಡಿದ್ದೀರಿ ಅಂತ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಧನಿಷ್ಠ ನಕ್ಷತ್ರ, ಕುಜನ ನಕ್ಷತ್ರ, ಕುಜರಾಹು ಸಂಧಿ ನಡೀತಿದೆ ಮಕ್ಕಳೇ. ವೆರಿ ಕೇರ್ಫುಲ್. ಸೂರ್ಯನ ಸಾರದಲ್ಲಿದ್ದಾನೆ ಕುಜ. ಖಂಡಿತ ದೊಡ್ಡ ದೊರೆಮಟ್ಟದ ವ್ಯಕ್ತಿಗಳಿಗೆ ಆಘಾತಗಳು. ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಅಮೆರಿಕಾ ಅಲ್ಲಿ ಅಧ್ಯಕ್ಷ ಪಟ್ಟಕ್ಕೆ ನಿಂತಂತ ಈಗಿನ ಅಧ್ಯಕ್ಷ ದಿಢೀರ್ ಅಂತ ಹೇಳಿಬಿಟ್ಟು 81 ವರ್ಷದ ಅಜ್ಜ ಜೋ ಬೈಡೆನ್ ಇಸ್ ವಾಕ್ ಅವೇ. ಬೇರೆ ಯಾರನ್ನಾದ್ರೂ ಆಯ್ಕೆ ಮಾಡ್ಕೊಳ್ಳಿ, ಕಮಲಾ ಹ್ಯಾರಿಸ್ ಅದು ಇದು ಅಂತ ಮಾತುಕತೆಗಳು ನಡೀತಿದೆ. ತನ್ನ ಪ್ರಭಾವವನ್ನ ಕುಜ ನೋಡಿ, ಸೂರ್ಯನ ಭಾವ, ಇಲ್ಲಿನ ದೊರೆಮಟ್ಟದ ವ್ಯಕ್ತಿ, ಅವರ ಮೇಲೆಯೂ ಕೂಡ ಇಲ್ಲ ಸಲ್ಲದ್ದು ಅಂತಲ್ಲ, ಏನೋ ಮಾಡಿರ್ತಾರೆ ದೊಡ್ಡವರುಗಳು, ದೊಡ್ಡದಾಗಿ ಮಾಡ್ತಾರೆ. ನೀವು BDA ಒಂದು ಸೈಟ್ಗೆ ಅಪ್ಲೈ ಮಾಡಿ ನೋಡೋಣ ಬಂದ್ಬಿಡುತ್ತಾ ಅಂತ ಹೇಳ್ಬಿಟ್ಟು, ನಿಮ್ಗೆ ಏನಾದ್ರೂ 20,000-30,000 ಅಡಿಗಳು ಕೊಡ್ತಾರ ಅಂತ ಹೇಳ್ಬಿಟ್ಟು ಖಂಡಿತ ಕೊಡಲ್ಲ. ನನ್ನ ಆತ್ಮೀಯರೊಬ್ರು ಇಲ್ಲೇ 1 ಎಕರೆ ತಗೋಬಿಟ್ಟು ಅವ್ರಿಗೊಂದು 10,800 ಅಡಿ ಗ್ರಾಂಟ್ ಹಾಕ್ಬೇಕು. 10 ವರ್ಷ ಅಲ್ಲ 15 ವರ್ಷ ಆಯ್ತು ಅಲದಾಡ್ತಿದ್ದಾರೆ BDAಗೆ. ಅವ್ರ ಜಾಗ ತಗೊಂಡು ಅವರ ಜಾಗದ ಬದಲಿಗೆ 10,800 ಪ್ಲಸ್ ಏನೋ TDR ಎಲ್ಲ ಕೊಡಬೇಕು. ರಾಮಚಂದ್ರ ಇನ್ನೂ ಆಗಿಲ್ಲ. ಅವೆಲ್ಲ ದೊಡ್ಡವ್ರುಗಳು ಮಾಡ್ಕೋತಾರೆ ನೋಡಿ. ಕುಜ ರಾಹು ನೀಟಾಗಿ ತುಂಬಾ ದೊಡ್ಡದಾಗಿ. ಅದಷ್ಟೇ ಅಲ್ಲ, ಬಾರ್ಡರ್ ಪ್ಲೇಸ್ಗಳು, ಬೆಟ್ಟ ಗುಡ್ಡಗಳು,
ನದಿ ತೀರದ ಪ್ರದೇಶಗಳು, ಸಮುದ್ರ ತೀರದ ಪ್ರದೇಶಗಳು, ತುಂಬ ಜಾಗ್ರತೆ ಮಕ್ಕಳು. ಹೇಳ್ತಲೇ ಇದ್ದೆ, ಅಲ್ಲಿ ನೋಡಿ ಶಿರೂರ್ ಹತ್ರ ಆಗಿರ್ತಕ್ಕಂಥದ್ದು. ಒಬ್ಬರಾಗ್ಲಿ 10 ಜನ ಆಗ್ಲಿ, ಪ್ರಕೃತಿ ತನ್ನ ಒಂದು ಪ್ರಕೋಪವನ್ನ, ವಿಕೋಪವನ್ನ ಸೂಚಿಸ್ತದೆ. ನಾವು ಕೇಳೋಲ್ಲ. ಕಲಿಯುಗ, ಪಾಪಿಯೋಗ, ಈಗೆಲ್ಲ ಸಾವುಗಳು ಹೇಳದೇ ಬರುತ್ತೆ. ಮೊದಲೆಲ್ಲ ನಾನು ನೋಡಿದ್ದೇನೆ, ನನ್ನ ಅಮ್ಮ ಅಂದಿತ್ತು, ನನ್ನ ಅಜ್ಜ ಅಂದಿತ್ತು, ನನ್ನ ಅಜ್ಜಿ ಅಂದಿದ್ದು ನಾನು ನೋಡಿದ್ದೇನೆ. ಯಾವಾಗ ಶಿವ ಕರ್ಕೊಂಡು ಹೋಗ್ತಾನೋ ಅಂತ ಕಾಯ್ತಿದ್ದೀನೋ ಅಂತ. ಸಾವಕ್ ಬಯಸ್ತಿದ್ರು, ಬರ್ತಿರ್ಲಿಲ್ಲ. ಈಗ ಹಂಗಲ್ಲ, ಬಗಲಲ್ಲೇ ಇಟ್ಕೊಬಿಟ್ಟಿದ್ದಾವೆ ಸಾವನ್ನ. 10ನೇ ಕ್ಲಾಸ್ ಹುಡುಗ, ಇವನ್ ಮನೆ ಬಂಗಾರ ಆಗೋಗ. ಮಕ್ಕಳಲ್ಲಿ ನಾವು ಏನು ವಿವೇಚನೆಯನ್ನ ತುಂಬಿಸಿಟ್ಟಿದ್ದೇವೆ ಯೋಚನೆ ಮಾಡಿ ನೋಡಿ ಮಕ್ಕಳೇ. ಆ ಮಗು ಗಾಬರಿ ಪಟ್ಟು ಯಾವುದೋ ಒಂದು ಟೆಸ್ಟ್ ತಗೊಂಡಿಲ್ಲ. ಸ್ಕೂಲಲ್ಲಿ ನಿಮ್ಮ ತಂದೆ ತಾಯಿನ ಪೇರೆಂಟ್ಸ್ನ ಕರ್ಕೊಂಡ್ ಬಾ, ಇಷ್ಟೇ ಹೇಳಿರೋದು. ಮನೆಗೆ ಬಂದು ರಾಮ ರಾಮ. ನೋಡಿ, ಯಾಕೆ ಇದನ್ನು ಪದೇ ಪದೇ ಹತ್ಯೆ ಆತ್ಮಹತ್ಯೆ ಅಂತ ಹೇಳ್ತಾರೆ? ನಮ್ಮ ಮನಸ್ಸು ಪುಕ್ಕಳರನ್ನಾಗಿ ಮಾಡ್ಕೊಬಿಟ್ಟಿದ್ದಾವೆ. ಇಲ್ಲದ ಈ ನಂಬರ್ ಅವ್ನಿಗೆ ಹೇಳಿದೆ, ಬಿಟ್ಬಿಡೋ, ಹೋದ್ರೆ ಹೋಗ್ಲಿ. ಕೇಳಲಿಲ್ಲ. ಇನ್ನೂ 1-2-3 ಕೋಟಿ ಬಿಟ್ಬಿಡೋ, ಹೋದ್ರೆ ಹೋಗಲಿ. ತಾಯಿ ಕೈ ಹಿಡ್ಕೊಂಡು ಆಲಾಪಿಸಿತ್ತು. 1 ವರ್ಷದ ಹಿಂದ್ಗಡೆನೆ ಹೇಳಿದ್ರಿ ಅಣ್ಣ, ನನಗೆ ನೆನಪಿಲ್ಲ. ಈ ಥರದ್ದೇನೋ ಒಂದು ನಡೆದಾಗ ಫೋನ್ ಮಾಡಿದ್ದೆ, ಮನೇಲೊಂದು ದೊಡ್ಡ ಅನಾಹುತ ಆಗುತ್ತೆ ಅಂತ. ತಾಯಿ ಜೀವ ತಡಿಲಿಕ್ಕೆ ನನ್ನ ಕೈಯಲ್ಲಿ ಆಗಿಲ್ಲ. ಮೊದಲೇ ಪ್ರಕೃತಿ ಸೂಚಿಸುತ್ತೆ, ಮಾತಾಡುತ್ತೆ, ಹೇಳುತ್ತೆ, ನಾವು ಕೇಳುವುದಿಲ್ಲ. ಈ ಅನಾಹುತ ಚಕ್ರ. ಅದಕ್ಕೆ ನಿತ್ಯ ಧ್ಯಾನ, ನಿತ್ಯ ಪೂಜೆ, ನಿತ್ಯ ಭಗವಂತ. ಅಯ್ಯೋ, ಬೊಗ್ಸಲ್ಲಿ ಬಂದಿದ್ದೀವಿ, ಬೊಗ್ಸೆ ಏನೂ ಎತ್ಕೊಂಡು ಹೋಗಲ್ಲ. ಈ ಥರದನ್ನ ಮಕ್ಕಳಲ್ಲಿ ತುಂಬಿಸ್ಬೇಡಿ. ಅತಿ ಮುಖ್ಯವಾಗಿ ಮಕ್ಕಳು ಈ ನಂಬರು, ಹೆಸರು, ಬಂಡರನ್ನಾಗಿ ಬೆಳೆಸಿ ಮಕ್ಕಳನ್ನ. ಎಲ್ಲೋದ್ರೂ ಬದುಕಬಲ್ಲ ಅಂತ ಬೆಳೆಸಿ ಅವರನ್ನ. ಆ ಥರ ಬೆಳೆಸಿ, ಪ್ರಕೃತಿಯ ಜೊತೆ ಬೆಳೆಸಿ ಅವರನ್ನ. ಕರ್ಕೊಂಡೋಗಿ ಒಂದು ಗ್ರೌಂಡ್ಗೆ ಎಲ್ಲಾ ಥರದ ಮಕ್ಕಳ ಜೊತೆ ಆಡಿಸಿ, ಎಲ್ಲ ಕಲೀಲಿ. ಯಾವುದನ್ನ ಆಯ್ಕೆ ಮಾಡಬೇಕು ಅನ್ನೋದನ್ನ ಗುರು ಕಲಿಸ್ತಾರೆ, ನೀವು ಕಲಿಸಿ. ಹೋಗ್ಲಿ, ಗ್ರೌಂಡಲ್ಲಿ ಆಡಿಸಿ, ಕರ್ಕೊಂಡೋಗಿ. ಇವತ್ತು ಗ್ರೌಂಡ್ಗಳೇ ಇಲ್ಲ, ಮಕ್ಕಳ ಜೊತೆ ಆಡೋಕಿಲ್ಲ. ಎಲ್ಲ ಇನ್ನ ಅಪಾರ್ಟ್ಮೆಂಟ್ ಟೈಪ್ ಮಾಡಿ ಇಟ್ಕೊಬಿಟ್ಟಿದ್ದಾವೆ, ನಾವು ಫ್ಲಾಟ್ಗಳು ಟೈಪ್ ಮಾಡಿ ಇಟ್ಕೊಬಿಟ್ಟಿದ್ದಾವೆ. ಸ್ಕೂಲ್ಗಳು ಹಾಗೆ ಆಗ್ಬಿಟ್ಟಿದ್ದಾವೆ, ಬರೀ ದೊಡ್ಡ ದೊಡ್ಡ ಗೋಡೆಗಳು ಕಟ್ಬಿಟ್ಟಿದ್ದಾರೆ. ಪಾಠ ಮಾಡ್ತಿದ್ದಾರೆ ಮಕ್ಕಳೇ, ಅವರು ಓದಿಸ್ತಿಲ್ಲ ಮಕ್ಕಳೇ. ಹೌದು, ಆ ಮಕ್ಕಳಿಗೆ ಆ ಪಾಠದ ಅರ್ಥ ತಿಳಿಸ್ಕೊಟ್ಟಿದ್ರೆ ಮಕ್ಕಳು ಇವತ್ತು ಈ ತರ ಮಾಡ್ಕೋತಿರ್ಲಿಲ್ಲ. ಈ ತರದ ಆಲೋಚನೆಗಳ ದಾರಿಗೆ ಹೋಗ್ತಿರ್ಲಿಲ್ಲ. ಇಷ್ಟು ಪುಕ್ಕಲ್ರಾಗ್ತಿರ್ಲಿಲ್ಲ. ಇಷ್ಟು ಭಯವ, ಕರ್ಕೊಂಡ್ ಬಾ, ಏನಾದ್ರೂ ಆಯ್ತಾನೆ ನನ್ನ ಕರಿಯೋ. ನಾನು ನನ್ನ ಮಕ್ಳಿಗೆ ಅದನ್ನೇ ಹೇಳ್ಕೊಟ್ಟಿರೋದು. ಇದಕ್ಕೆಲ್ಲ ಬಂಡದೇರ ಈಜ್ ಬಿಸಾಕ್ರು. ನಿಮ್ಮ ಮಾಮ ಹಿಸ್ಟ್ರಿನಲ್ಲೇ, ನಮ್ಮ ಫ್ಯಾಮಿಲಿನಲ್ಲೇ ಫಸ್ಟ್ PUC ನಲ್ಲಿ ಫೇಲ್ ಆದವನೇ ನಾನು. ನೆನಪಿಡಿ, ಫಸ್ಟ್ PUC ನಲ್ಲಿ ಫೇಲು. ಬಂಡವಾಗಿ ತಟ್ಟೆ ತುಂಬ ಹಾಕೊಂಡು ತಿಂದಿದ್ದೆ, ಓಡಿಸ್ಕೊಳ್ಳೋಕೆ, ರೆಡಿ ಆಗೋಕೆ. ಸಾಕಾಗಿದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ತಿಂದ್ಬಿಟ್ಟು ಆಮೇಲೆ ನಮಗೆ ಆಗ ಮಾತಿನ ಏಟಲ್ಲ, ಚಡಿ ಏಟಿತ್ತು, ತಗೋತಿದ್ವಿ. ಮಾತಿನ ಏಟಿಗೆ ಎಲ್ರೂ ಕದಲ್ತೇವೆ, ನಿಜವೇ, ಇಲ್ಲ ಅನ್ನೋದೇನಲ್ಲ. ಅಂತ ಮಾತುಗಳು ಮಾತಾಡ್ತಿರ್ಲಿಲ್ಲ. ಬೂತುಗಳು ಬರೋದು ಬಿಡಿ, ಬಡ ಅಂತ ಹೇಳ್ಬಿಟ್ಟು ಸರಿಯಾಗಿ. ಅಯ್ಯೋ, ನಮ್ಮಪ್ಪ ಹೊಡೆದ ಅಂದ್ರೆ ಬಾಹುಬಲಿ, ಅದು ಕಟ್ಟಪ್ಪ ಬಾಹುಬಲಿನೇ ನಮ್ಮಪ್ಪ. ಅಯ್ಯೋ, ರಾಮಚಂದ್ರ ಕೂಲಿ ಕೆಲಸ ಮಾಡದಂತೂ ಕೊಯ್ಗಳು ಪಿಸ್ಟನ್ ಇದ್ದಾಗಿರೋದು. ಗುದ್ದದ ಅಂದ್ರೆ ಅಷ್ಟೇ, ಅಲ್ಲೋಗಿ ಬೀಳ್ಬೇಕು. ಈಗಲೂ ಒಂದು ತುಟಿ ಮೇಲೆ ಮಾರ್ಕಿದೆ ಒದ್ದಿರೋ ಏಟಿಗೆ. ಎಡವಟ್ ಮಾಡ್ಕೊಂಡು ಬರ್ತಿದ್ದೆ ನಾನು. ಏನಾದ್ರೂ ಒಂದು ಚೆನ್ನಾಗಿ ತಿಂದುಬಿಟ್ಟು ರೆಡಿ ಆಗ್ಬಿಟ್ಟು ನಿದ್ದೆ ಹೋಗೋವಾಗ ಹೇಳಿದ್ದೆ, ಯಾಕೋ ಒಂದು ಸಬ್ಜೆಕ್ಟ್ ಹೋಗ್ಬಿಟ್ಟಿದೆ ಅಂತ. ಅದು ಮಾರ್ಕ್ ಬರ್ದಿದ್ದಾಗೆ ಗೋಣಿ ಚೀಲ ಅಮ್ಮ ಪೊರಕೆ ತಗೊಂಡು ಚೆನ್ನಾಗಿ ರುಚಿ ಇದೆ, ಅದು ಬೇಕಮ್ಮ ಇದು ಬೇಕಮ್ಮ ಅಂತ ತಿಂದುಬಿಟ್ಟು ಬೀಟ್ರೂಟ್ ಪಲ್ಯ, ಬೀನ್ಸ್ ಪಲ್ಯ, ಚಪಾತಿಗಳು ಚೆನ್ನಾಗಿ ಒಂದು 10-15 ತಿಂದ್ಬಿಟ್ಟು ರೆಡಿ ಆಗ್ಬಿಟ್ಟು ತೆಗೆದ್ಬಿಟ್ಟು ಒಂದು ಲೋಟ ಹಾಲು ಕುಡಿದ್ಬಿಟ್ಟು ಹಿಂಗಾಗ್ಬಿಟ್ಟಿದೆ ಅಂದೆ. ಹಂಗ್ ಬೆಳೆಸಿದ್ರು ಅಮ್ಮ ಅಪ್ಪ, ನಮ್ಮನ್ನು ಬೆಳೆಸಿದ್ರು. ಬೆಳಿಗ್ಗೆಗೆಲ್ಲ ಅಮ್ಮ ಸ್ನಾನ ಮಾಡಿಸಿ ಬರೆ ಬದ್ಬಿಟ್ಟಿದ್ಯೇನೋ, ಇನ್ನೊಂದು ನೋಡ್ಕೊಳ್ಳೋ, ಕಟ್ಟೋ, ಪಾಸ್ ಮಾಡ್ಕೊಳ್ಳೋ. ಏನೂ ಆಗಲ್ಲ ಮಕ್ಕಳಿಗೆ ಇದನ್ನ ಕಲಿಸ್ಕೊಡಿ ದಯಮಾಡಿ. ನಮ್ಮ ಮಕ್ಕಳಲ್ಲಿ ಆ ಭಯ, ಆತಂಕ ತುಂಬಿಸ್ಬೇಡಿ. ಬೆದರ್ ಬಿಡ್ತಾರೆ ಮಕ್ಕಳೇ. ಎಲ್ಲಿಗೆ ಹೋಗ್ತಾರೆ ನಮ್ಮ ಮಕ್ಕಳು, ಯಾರನ್ನು ಕೇಳ್ತಾರೆ ನಮ್ಮ ಮಕ್ಕಳು?
ಯಾರಿಗೆ ಹೇಳ್ಕೋತಾರೆ? ನಾವು ನಿಂತ್ಕೋಬೇಕು, ನಾವು ಸ್ನೇಹಿತರಾಗಬೇಕು. ಇವತ್ತಿನ ಮಕ್ಕಳ ಜೊತೆ ನಾವು ಬಂಧುಗಳಾಗಬೇಕು. ಅವ್ರಿಗೆ ಯಾರೂ ಇಲ್ಲ, ಒಂದೇ ಮಗು ಸಾಕು ಅಂತಾರೆ. ಆಡೋಕ್ಕೂ ಇಲ್ಲ, ಓಡೋಕ್ಕೂ ಇಲ್ಲ, ಮಾತಾಡೋಕ್ಕಿಲ್ಲ, ಹೇಳ್ಕೊಳಕ್ಕಿಲ್ಲ. ನಾನು ಅದನ್ನೇ ಹೇಳಿದ್ದು, ನೋವನ್ನ ಹೇಳ್ಕೊಳಕ್ಕೆ ಒಂದು 4 ಜನ ಇರಬೇಕು, ಒಳ್ಳೆ ಸ್ನೇಹಿತರು, ಬಂಧುಗಳು. ಇವತ್ತು ಗುಸು ಮಾಡೋರು ಜಾಸ್ತಿ ಬಿಡಿ. ಯಾರ ಹತ್ರ ನಮ್ ನೋವು ಹೇಳ್ಕೊಳ್ಳೋದು ಗೊತ್ತಿಲ್ಲ. ಅವ್ನು ಬರ್ಬಾದಾಗ ಮುಳುಗ್ಬಿಟ್ಟಿದ್ದಾನೆ ಕಣೋ ಅವನು, ರವಿಶಂಕರ. ಬೇಕಿತ್ತು ನಾವು ನೋಡಿದ್ದು ಆರ್ಭಟ ರಭಸ. ನಾನು ಯಾವತ್ತೂ ಆರ್ಭಟನೂ ಮಾಡಿಲ್ಲ, ರಭಸನೂ ಮಾಡಿಲ್ಲ. ಬಟ್ ಇಟ್ ವಾಸ್ ಎ ಟಾಕ್, ಬೇಜಾರೇನೂ ಇಲ್ಲ. ಅದಕ್ಕೆ ಹೇಳ್ತಿದ್ದೇನೆ ಮಕ್ಕಳೇ, ಅದನ್ನ ತಗೊಳ್ಳುವಂತ ಶಕ್ತಿಯನ್ನ ನಿಮ್ಮ ಮಕ್ಕಳಲ್ಲಿ, ನಿಮ್ಮ ಸಂಗಾತಿಯಲ್ಲಿ ಮಾತಾಡಿ, ಹೇಳ್ಕೊಳ್ಳಿ, ಹಂಚ್ಕೊಳ್ಳಿ, ಸಿದ್ಧ ಮಾಡ್ಕೊಳ್ಳಿ. ಖಂಡಿತ ಇಂಥ ಅನಾಹುತಗಳಾಗೋದಿಲ್ಲ. ಧನಿಷ್ಠ, ಮೇಷರಾಶಿ. ಚಂದ್ರ ಕೇಂದ್ರದಲ್ಲಿ ಕುಜನ್ ಸಾರದಲ್ಲಿದ್ದು, ಕುಜ ನಿಮ್ಮ ವಾಕ್ಸ್ಥಾನದಲ್ಲಿರೋದ್ರಿಂದ ಚೆನ್ನಾಗಿದೆ. ಧನಸ್ಥಾನದಲ್ಲೇ ಇದ್ದಾನೆ. ವೃತ್ತಿಸ್ಥಾನ, ಧನಸ್ಥಾನ ಎರಡರ ಭಾವವು ಇರುವುದರಿಂದ ಚಂದ್ರ ಕುಜ ಶಶಿಮಂಗಳ ಯೋಗ ಮೂಲ ತ್ರಿಕೋಣದಲ್ಲಿರುವುದರಿಂದ ಒಂಚೂರು ಮಾತೇನಾದ್ರೂ ಎಲ್ಲೇ ಮೇರಿ ಬಿಡ್ತೀರಿ, ಜಾಗ್ರತೆ. ಇವತ್ತು ನಮ್ಮ ಬಹುದೊಡ್ಡ ಶತ್ರು ನಮ್ಮ ನಾಲಿಗೆ. ಇದು ಎಂತ ಕೆಟ್ಟವರನ್ನು ಒಳ್ಳೆಯವರನ್ನಾಗಿ ಮಾಡ್ಕೋಬಹುದು, ಎಂತ ಒಳ್ಳೆಯವರನ್ನು ಕೆಟ್ಟವರನ್ನಾಗಿ ಮಾಡ್ಕೋಬಹುದು. ಈ ನಾಲಿಗೆ ಜಾಗ್ರತೆ, ಅದೊಂದು ನಿಭಾಯಿಸ್ಕೊಳ್ಳಿ, ಎಲ್ಲ ಗೆಲ್ತೀರಿ. ವೃಷಭ ರಾಶಿ ಚೆನ್ನಾಗಿದೆ. ಕುಜ ನಿಮ್ಮನೆಲೆ, ಜಾಗ್ರತೆ. ದಾಂಗುಡಿತನ, ನುಗ್ಗು ಬಿಡ್ತೀರಿ, ರಭಸ, ಆತುರ, ಬೆಂಕಿ, ಯುದ್ಧೋನ್ಮಾದಿ. ತುಂಬಾ ಯುದ್ಧ ಮಾಡೋರು, ಈ ಮಿಲಿಟರಿ, ಡಿಫೆನ್ಸು, ಪೊಲೀಸು, ಈ ಸ್ಪೋರ್ಟ್ಸ್ ಪರ್ಸನ್ಸ್ ಜಾತಕದಲ್ಲಿ ಕುಜನ ಪ್ರಬಲ ಬಲ ಇರುತ್ತೆ. ಕೆಲವೊಂದ್ ಸಮಯ ನಮಗ್ ನುಗ್ಗು ಬಿಡ್ತಾನೆ, ಅವನು ಗೋಳಿ ನುಗ್ಗದಾಗ ನುಗ್ಗು ಬಿಡ್ತಾನೆ, ನಮ್ಗೆ ಏನೇನು ಅನ್ಸುತ್ತೆ. ಜಾಗ್ರತೆ. ಬಲ ದೇವರು ಕೊಟ್ಟಿರೋದು ಕಾಪಾಡೋಕೆ, ಕೋಟೆ ಕಟ್ಟೋಕೆ, ಕೋಟೆ ಕೆಡೋಕಿಲ್ಲ. ಕಟ್ಟೋ ಕೆಲಸ ಮಾಡಿ, ಎಲ್ಲ ಗೆಲ್ತೀರಿ, ಚೆನ್ನಾಗಿದೆ. ಮಿಥುನ ರಾಶಿ ಸ್ವಲ್ಪ ಜಾಗ್ರತೆ. ಕುಜ 12ನೇ ಮನೆ, ಚಂದ್ರ ಅಷ್ಟಮ. ಏನೋ ಉನ್ಮಾದ, ಏನೋ ಪ್ರೇತ ಬಾಧೆ, ಏನೋ ಒಂದು ಗಾಳಿ ಚೇಷ್ಟೆ. ರಾಹು ಕುಜ ಸೇರಿದ್ರೆ ಪ್ರೇತ ಬಾಧೆ, ಗಾಳಿ ಚೇಷ್ಟೆ, ಮಾತು, ಆಲೋಚನೆ, ವ್ಯವಸ್ಥೆ, ಕೆಲಸ, ಆರೋಗ್ಯ, ಓಡಾಟ, ದೂರದ್ದು. ತುಂಬಾ ಹುಷಾರಾಗಿರಿ ಇವತ್ತು. ಸುಬ್ರಹ್ಮಣ್ಯ ಆರಾಧನೆ ಮಾಡ್ಕೊಳ್ಳಿ. ಮನೆ ಮುಂದ್ಗಡೆ ಒಂದು ಪುಟ್ಟು ದೀಪ ಹಚ್ಕೊಳ್ಳಿ. ಮನೆ ಹತ್ತಿರದಲ್ಲೇ ಇರತಕ್ಕಂಥ ಗ್ರಾಮ ದೇವರು ಯಾವುದಾದ್ರೂ ಒಂದು ಪುಟ್ಟು ದರ್ಶನ, ಹೊರಗಡೆಯಿಂದಲಾದರೂ ಆ ಒಂದು ಗೋಪುರ ದರ್ಶನ ಮಾಡ್ಕೊಂಡು ಹೋಗಿ. ಮನಸ್ಸಿನಲ್ಲೇ ಓಂ ಸುಬ್ರಹ್ಮಣ್ಯಾಯ ನಮಃ, ಓಂ ಸುಬ್ರಹ್ಮಣ್ಯಾಯ ನಮಃ ಜಪ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಇಲ್ಲ ಓಂ ದುರ್ಗೈ ನಮಃ. ದೂರದ ಪ್ರಯಾಣ, ರಾತ್ರಿ ಪ್ರಯಾಣ, ಸ್ವಲ್ಪ 2 ವೀಲರ್ಗಳು ಎಲ್ಲರೂ ಅವಾಯ್ಡ್ ಮಾಡಿಪ್ಪ. ನಾ ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. 2 ವೀಲರ್ಗೆ ಸೇಫ್ಟಿ ಇಲ್ಲ. ಇವ್ರು ಮಾಡಿಟ್ಟಿರೋ ರೋಡು ಬಹು ಆನಂದವಾಗಿದೆ. ಮಳೆ ಬಂದು ಅಲ್ಲಲ್ಲಿ ಹಳ್ಳ, ಅದ್ರಲ್ಲಿ ನೀರು ತುಂಬಿ ಬಿದ್ದು ಏನು ಸೇಫ್ಟಿ ಇಲ್ಲ. ಇವತ್ತು ಗಾಡಿ ಓಡಿಸ್ತೇವೆ ಅಂದ್ರೆ, ನಮಗ್ ಗಾಡಿ ಓಡಿಸೋಕ್ ಬರುತ್ತೆ ಅಂದ್ರೂ ಕೂಡ ಎದುರುಗಡೆ ಯಾವ ತರ ಬರ್ತಾನೆ ನಾವು ಭಯದಲ್ಲೇ ಓಡಿಸ್ಬೇಕು. ನೀವೆಷ್ಟೇ ಹುಷಾರಾಗಿ ತಗೊಂಡ್ ಬಂದ್ರು ಕೂಡ ಟಚಿಂಗ್ ಅಲ್ಲೊಂದು ಜಗಳ, ಇನ್ನೊಂದು ಕಲಹ, ಇನ್ನೊಂದು ಬಿದ್ದು ಪೆಟ್ಟು. ಅಯ್ಯೋ, ನಾವು ಗಟ್ಟಿಯಾಗಿರ್ಬೇಕು. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಉಪಯೋಗಿಸ್ಬಿಡ್ಬೇಕಾದ್ರೆ 2 ವೀಲರ್ ದಯಮಾಡಿ ಆದಷ್ಟು ನೋಡ್ಕೊಂಡು ಮುಖ್ಯವಾಗಿ ಮಿಥುನಂ ಜಾಗೃತಂ. ಕರ್ಕಾಟಕ ರಾಶಿ ಚೆನ್ನಾಗಿದೆ. ಬಟ್ ಕುಜ ಲಾಭದಲ್ಲಿ ಸರ್ಕಾರಿ ಮಟ್ಟದ ಕೆಲಸ, ಕಾರ್ಯ, ವ್ಯವಸ್ಥೆ ಅಂಥವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ರಿಯಲ್ ಎಸ್ಟೇಟು, ಪ್ರಾಪರ್ಟಿ ಡೆವಲಪ್ಮೆಂಟು, ಅದ್ಭುತವಾದಂಥ ಅನುಕೂಲ ಪಡೆಯತಕ್ಕಂಥ ಒಂದು ದಿನ. ಸಿಂಹರಾಶಿ ಮಹಾಬಲ. ಎಂಥ ಕೆಲಸವಾದರೂ, ಲೀಗಲ್, ಪೊಲೀಸು, ರಿಯಲ್ ಎಸ್ಟೇಟು, ಪ್ರಾಪರ್ಟಿ, ಗೌರ್ಮೆಂಟ್ ಪ್ರಾಜೆಕ್ಟ್ಸು, ಟ್ರಾನ್ಸ್ಪೋರ್ಟು, ವೆಹಿಕಲ್ಲು, ಇಂತಹದರ ವೃತ್ತಿ, ಉದ್ಯೋಗ ಅತ್ಯದ್ಭುತವಾದಂಥ ಪ್ರಗತಿ. ಕನ್ಯಾ ರಾಶಿ ಭಾಗ್ಯದಲ್ಲಿ ಕುಜ, ಪಂಚಮದಲ್ಲಿ ಚಂದ್ರ. ಸ್ವಲ್ಪ ಕ್ರೋಧ, ಸಿಟ್ಟು, ಹಠ, ಆತರ, ನಂದೆ, ನಾನೇ, ನನ್ನ ಬಲ ಯಾವುದು ನಡೆಯೋಲ್ಲ. ಯಾವುದು ಇವತ್ತಿಗೂ ಧರ್ಮೇಂದ್ರ ಇದ್ದಾನೆ, ಹೆಚ್ಚು ಕಡಿಮೆ 90 ವರ್ಷ ಅಂತ ಹೇಳ್ತಾರೆ. 85-88 ಇರಬೇಕು. ಆ ಅಜ್ಜನ್ನ ಮಾತಾಡ್ಸಿ ನೋಡಿ, ಶೋಲೆನಲ್ಲಿ ಡೈವ್ ಆಗ್ದಂಗೆ ಇವಾಗ ಆಗ್ಲಿಕ್ಕಾಗುತ್ತಾ? ಅರ್ನಾಲ್ಡ್ ಅನ್ನ ನೋಡಿ, ಈಗ ಆಗೋದಿಲ್ಲ. ಆಗ್ಬೇಕಾದ್ರೆ 100 kg ಈಸಿಯಾಗಿ ಎತ್ತಿಂಗ್ ಬಿಸಾಕ್ತಿದ್ದ. ಹೌದಲ್ವ್ರಾ? ನಮಗೆಲ್ಲ ಒಂದು ಕಾಲ್ಪನಿಕ, ಕಪೋಲ ಕಲ್ಪಿತ ಕನಸುಗಳು, ಅವುಗಳ ನಂಬಿಕೆಗಳು.
ಭಗವಂತ ಮಾತ್ರ ಸದಾ ನಿರಾಕಾರಂ, ಅವನಿಗೆ ಮಾತ್ರ ಸದಾ ಶಕ್ತಿ ಇರುತ್ತೆ. ಒಂದಲ್ಲ ಒಂದಿನ ಶಕ್ತಿ ಇಳಿಲೇಬೇಕು. ಸೊ ಇವತ್ತು ಸ್ವಲ್ಪ ನಿಮ್ಮ ಬಲವನ್ನ ಬುದ್ಧಿಶಕ್ತಿ ಮೇಲೆ ಹಾಕಿ. ಶಕ್ತಿ ಜಾಸ್ತಿ, ದೈಹಿಕ ಶಕ್ತಿ ಜಾಸ್ತಿ, ಅದನ್ನ ಕೆಲಸದ ಮೇಲೆ ಹಾಕೊಳ್ಳಿ. ಭೂಮಿಗೆ ಸಂಬಂಧಪಟ್ಟಂಥದ್ದು, ಮನೆಗೆ ಸಂಬಂಧಪಟ್ಟಂಥ ವ್ಯವಹಾರಗಳಲ್ಲಿ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ತುಲಾ ರಾಶಿ ಅಷ್ಟಮದಲ್ಲೂ ಕುಜ, ಸುಖಭಾವದಲ್ಲಿ ಚಂದ್ರ, ಕುಜನ್ ಸಾರದಲ್ಲಿ ಸ್ವಲ್ಪ ಹುಷಾರು. ವಿಪರೀತ ಬಲ, ವಿಪರೀತ ಆಸೆ, ವಿಪರೀತ ಓಡ್ತೀರ, ದಣಿದು ಬಿಡ್ತೀರ. ನನಗೆ ಗೊತ್ತು, ನಾನು ಮಾಡಬಲ್ಲೆ, ನಾನು ಎಳಿಬಲ್ಲೆ, ಒಂದೇ ರೀತಿ ಇರೋಲ್ಲ. ನದಿ ಕೂಡ ಮಳೆಗಾಲದಲ್ಲಿ ಜೋರಾಗಿ ಹರಿಯುತ್ತೆ, ಬೇಸಿಗೆಗಾಲದಲ್ಲಿ ತಣ್ಣಗೆ ಮಲಗ್ಬಿಟ್ಟಿರುತ್ತೆ. ಹೌದು, ಕಾವೇರಿ ಗಲಾಟೆನೇ ಇಲ್ಲ ನೋಡಿ. ಎಷ್ಟು ಬೇಕೋ ಅಷ್ಟು ನೀರು, ಅದಕ್ಕೆ ಮೀರಿದ ನೀರು ಹೋಗ್ತಿದೆ. ಹೌದು, ಎಷ್ಟು ಬೇಕೋ ಅಷ್ಟು ನೀರು ಅದಕ್ಕೆ ಮೀರಿದು ಹೋಗಿ ಸೇರ್ತಿದೆ ಸಮುದ್ರಕ್ಕೆ. ಅಷ್ಟೇ ಲೆಕ್ಕ. ಆದ್ದರಿಂದ ತುಲಾ ರಾಶಿ ಜಾಗ್ರತೆ ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಈ ಹೈನುಗಾರಿಕೆ, ಈ ಕ್ರಷರು, ಮೈನಿಂಗು, ಬೆಂಕಿ, ಆಯುಧಾಗಾರಗಳು, ಇದಕ್ಕೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ, ಚಂದ್ರ 3ನೇ ಮನೆ, ಕುಜ ನೇರವಾಗಿ ನೋಡ್ತಿದ್ದಾನೆ. ಗೌರ್ಮೆಂಟ್ ಪ್ರಾಜೆಕ್ಟ್ಸು, ಗೌರ್ಮೆಂಟ್ ಟೆಂಡರ್ಸು, ರೈಲ್ವೆ ಡಿಪಾರ್ಟ್ಮೆಂಟು, ಆಯುಧಾಗಾರಗಳು, ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ಟ್ರಾನ್ಸ್ಪೋರ್ಟ್ ಇಲಾಖೆ, ವೆಹಿಕಲ್ ಇಲಾಖೆ, ಭೂಮಿ ಇಲಾಖೆ, ವಾಹನ ಇಲಾಖೆ, ಇದಕ್ಕೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗ ಅದ್ಭುತವಾದಂಥ ಪ್ರಗತಿ. ಧನಸ್ಸು ರಾಶಿ ಚೆನ್ನಾಗಿದೆ. ಚಂದ್ರ ಕುಜನ್ಸಾರ, ಕುಜ 6ನೇ ಮನೆ, ಮಹಾಪರಾಕ್ರಮಂ, ಪರಶುರಾಮರಷ್ಟು ಬಲ ನಿಮಗೆ ಇವತ್ತು. ಎಂಥ ಕೆಲಸವನ್ನು ಬೇಕಾದರೂ ಲೀಲಾಜಾಲವಾಗಿ ಮಾಡಬಲ್ರಿ. ಆದರೆ ಅತಿ ಬಲ ದುರ್ಬಲ. ತುಂಬಾ ಬಲ ಇದ್ದವನೇ ಕೆಡೋದು ಫಸ್ಟು. ಅವನೇನೋ ಒಂದು ಮಾಡ್ಕೋತಾನೆ, ಪುಟಿನ್ ಥರ, ದುರ್ಯೋಧನ್ ಥರ. ನೋಡಿ, ಇಡೀ ಮಹಾಭಾರತದ ಯುದ್ಧ 17ನೇ ದಿನಕ್ಕೆ ಮುಗಿಯುತ್ತೆ. 18ನೇ ದಿನಕ್ಕಲ್ಲ, 17ನೇ ದಿನಕ್ಕೆ ಮುಗಿಯುತ್ತೆ. ಯಾಕಂದ್ರೆ 17ನೇ ದಿನ ಕರ್ಣ ಸತ್ತ. ಅಷ್ಟು ದಿನ ಅವನಿಗೆ ನಂಬಿಕೆ ಇದ್ದಿದ್ದು ಕರ್ಣನ ಅಂತ್ಯದೊಂದಿಗೆ ಯುದ್ಧ ಮುಗೀತು ಅಂತ. ಭೀಷ್ಮ ಪಿತಾಮಹ ದ್ರೋಣಾಚಾರ್ಯರು ಕರ್ಣನೇ ಹೋದ್ಮೇಲೆ ಶಲ್ಯನ ಪಟ್ಟ ಕಟ್ಟಿದ್ರಂತ, ಅವನ್ ಗೆಲ್ಲಿಸ್ಕೊ ಬರ್ತಾನಂತ. ಎಂಥದೂ ಇಲ್ಲ, ಮೂರ್ಖತ್ವದ ಪರಮಾವಧಿ. ಅದು ಮುಗೀತು ಬಿಡಿ. ಕರ್ಣನ ಅಂತ್ಯದೊಂದಿಗೆ ಮಹಾಭಾರತ ಮುಗೀತು. ಹೀಗೆ ಅತೀ ಬಲ ದುರ್ಬಲ. ದುರ್ಯೋಧನಿಗೆ ಅದೊಂದು ನಂಬಿಕೆ. ಸೊ ಇವತ್ತು ಅತೀ ಬಲ ಜಾಗ್ರತೆ, ಅದನ್ನು ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ಳಿ ಅಷ್ಟೇ, ಬೇರೆ ಇನ್ನೇನು ತೊಂದರೆಗಳಿಲ್ಲ. ಇನ್ನು ಮಕರ ರಾಶಿ, ಚಂದ್ರ ಕುಜನ್ಸಾರ, ಕುಜ ಪಂಚಮದಲ್ಲಿ, ಆರೋಗ್ಯದ ಕಡೆ ಗಮನ ಕೊಡಿ. ಭೂಮಿ, ರಿಯಲ್ ಎಸ್ಟೇಟು, ಲ್ಯಾಂಡ್ ಡೆವಲಪ್ಮೆಂಟು, ಪ್ರಾಪರ್ಟಿ ಡೆವಲಪ್ಮೆಂಟು, ಗೌರ್ಮೆಂಟ್ ಪ್ರಾಜೆಕ್ಟ್ಸು, ಗೌರ್ಮೆಂಟ್ ಇಂದ ದುಡ್ಡು ಬರಬೇಕು, ಗೌರ್ಮೆಂಟ್ ಜೊತೆ ವ್ಯವಹಾರಗಳು, ಸ್ವಂತದ ವ್ಯವಹಾರಗಳು, ಸ್ವಂತದ ಕೆಲಸಗಳು, ಈ ತರದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ವಿಶೇಷ ಅನುಕೂಲ. ಕುಂಭರಾಶಿ, ಕುಜ ಸುಖಭಾವದಲ್ಲಿ, ಭೂಮಿ, ಮನೆ, ವಾಹನ, ಇದಕ್ಕೋಸ್ಕರ ಒಂದ್ ಸ್ವಲ್ಪ ರಿಸ್ಕ್ ತಗೊಳ್ತಕ್ಕಂಥದ್ದು ಮಾಡ್ತೀರಿ. ಎಚ್ಚರಿಕೆ, ಅಳತೆಗೆ ಮೀರಿ ಬೇಡ. ನಿಮ್ ಕೈಯಲ್ಲಿ 20 ಲಕ್ಷ ಇದೆಯಾ, ಮ್ಯಾಕ್ಸಿಮಮ್ ಒಂದು 30 ಲಕ್ಷದ ಮನೆ ಲೀಸ್ಗೆ ಹಾಕೋಬಿಡಿ ಮಕ್ಕಳೇ. ನನ್ನ ಮಾತು ಕೇಳಿ, ಅದೇ 20 ಲಕ್ಷನ ತಗೊಂಡು ಹೋಗ್ಬಿಟ್ಟು ಒಂದು ಫಿಕ್ಸೆಡ್ ಡೆಪಾಸಿಟ್ ಇಟ್ಟುಬಿಡಿ. ಇಲ್ಲ ಎಲ್ಲಾದ್ರೂ ದೂರದಲ್ಲಿ ಒಂದು ಸಣ್ಣ ಒಂದು ಅರ್ಧ ಎಕರೆ ಜಾಮೀನು ತೆಗೆದು ಬಿಟ್ಬಿಡಿ. ಅರ್ಧ ಎಕರೆ ಸಿಗುತ್ತೆ ಎಲ್ಲಾದ್ರೂ ದೂರದಲ್ಲಿ, ಒಂದು 100 ಕಿಲೋಮೀಟರ್ ಬೆಂಗಳೂರಿಂದ ಎಲ್ಲೋ ಒಂದು ಅರ್ಧ ಎಕರೆ, ಒಂದು 20 ವರ್ಷಕ್ಕೆ ಅಂತ ನೋಡಿ. ಸುಮ್ಮನೆ ಯಾರ್ದೋ ಮಾತು ಕೇಳಿ 20 ಲಕ್ಷಕ್ಕೆ 1 ಕೋಟಿ ಮನೆ. ಮೊನ್ನೆ ಪುಣ್ಯಾತ್ಮ ಬಂದಿದ್ದಾನೆ, ನಾನು ಹೇಳಿದೆ ಭೂಮಿ ವಿಚಾರ ತಲೆ ಕೆಡ್ಸ್ಕೊಂಡು ಬಂದಿದ್ದೀರಿ ರಾಯರೇ. ಹೌದು, ಸಾಲ ಮಾಡಬೇಕಾಗುತ್ತೆ. ಕಡಿಮೆ ಅಂದ್ರೂ 60 ಲಕ್ಷ ಅಂದ್ರೆ ಸಮಥಿಂಗ್ ಅರೌಂಡ್ 90 ಲ್ಯಾಕ್ಸ್. PF ದುಡ್ಡು ಒಂದು 20 ಲಕ್ಷ ಇದೆ. ಒಂದು ಫ್ಲಾಟ್ ಬಂದಿದೆ 1 ಕೋಟಿದು. ಫ್ಲಾಟ್ ಬಂದಿದೆ, ರಿಜಿಸ್ಟ್ರೇಷನ್ ಚಾರ್ಜು, ಅದು ಇಂಟೀರಿಯರ್ ಚಾರ್ಜು, ಅದು ವಿತ್ ಇಂಟೀರಿಯರ್ ಕೊಟ್ಬಿಡ್ತಾನ, ಅವನು ವಿತ್ ಪಾರ್ಕಿಂಗ್ ಕೊಟ್ಬಿಡ್ತಾನ. ಬೇರೆ ಬೇರೆ ಏನೇನೋ ಇದೆ, ಹಿಡನ್ ಚಾರ್ಜಸ್ಸು. ಮಾರೋವಾಗ ಒಂದು ಲೆಕ್ಕ, ನಾವು ಸಿಕ್ಕಾಕೊಂಡ್ಮೇಲೆ ಬಿಲ್ಡರ್ಗಳ ಹತ್ರ ಇನ್ನೊಂದು ಲೆಕ್ಕ ನೆನ್ಪಿಟ್ಕೊಳ್ಳಿ. ಅದಕ್ಕೆ ತುಂಬಾ ದೊಡ್ಡ ದೊಡ್ಡ ಬಿಲ್ಡರ್ಗಳು ಯಾರೂ ನೆಮ್ಮದಿಯಾಗಿಲ್ಲ. ಅವ್ರ ಮನೆತನಗಳು ಏನೇನಾಗಿದೆ ಅಂತ ನನಗೆ ಗೊತ್ತಿದೆ.
1.30 ಚಿಲ್ಲರೆ ಬಂದ್ಬಿಡುತ್ತೆ. 20 ಕಟ್ಬಿಟ್ಟು 1.10ಕ್ಕೆ ನೀನು ಇಲ್ಲ ತಿಂಗಳಿಗೆ 1 ಲಕ್ಷ. ಆಲ್ರೆಡಿ ಯು ಆರ್ 43 ಬೇಬಿ ಅಂದೆ. ಇವ್ರು ಆಲ್ರೆಡಿ 43, 44. ಇನ್ನು 16 ವರ್ಷಕ್ಕೆ ನೀನು ಕಟ್ಟಬೇಕು ಅಂದ್ರೆ 15 ವರ್ಷಕ್ಕೆ ಕಟ್ಟಬೇಕು. 15 ವರ್ಷಕ್ಕೆ 1.30 ನೆನ್ಪಿಟ್ಕೊ. 20 ತೆಗೆದ್ರು 1.10 ಇದೆ. 1.10 ನೀನು ಕಟ್ಟಬೇಕು ಅಂತ ಹೇಳಿದ್ರೆ 1.5 ಲಕ್ಷ ಕಟ್ಟಬೇಕು. ಕಡಿಮೆ ಅಂದ್ರು 180 ತಿಂಗಳು. ಸುಮ್ಮನೆ ನೀನು ಏನೋ ಎದೆ ಮೇಲೆ BP ಶುಗರ್ ತಂದಿಟ್ಕೊಳ್ಳೋ ಪ್ಲಾನ್ ಮಾಡ್ತಿದ್ದೆ. ಅದ್ರ ಮೇಲೆ ನಿನ್ನ ಇಷ್ಟ, ಅದೇ ತೋರಿಸ್ತಿದೆ ಷಷ್ಠದಲ್ಲಿ ಗುರು ಅಂತ. ಇನ್ನೂ ಒಬ್ಬ ಪುಣ್ಯಾತ್ಮ ಪ್ರಶ್ನಾ ಲಗ್ನ ಆಗ್ತದೆ. ಏನೋ ದೊಡ್ಡ ಕೆಲ್ಸಕ್ಕೆ ಹಾಕಿದ್ದೀರಿ ಅಂದ್ರೆ 3 ಕೋಟಿದು ಒಂದು ಸಾಲ ತೆಗೆದೇನು ಅಂತ. ಸರಿ, ಆಮೇಲೆ ಹೇಳ್ತಿದ್ದಾನೆ ಯಾರೋ ಯಾವುದೋ ಆನ್ಲೈನ್ ದುಡ್ಡಂತೆ, ಟ್ರೇಡಿಂಗ್ ದುಡ್ಡಂತೆ, ಏನೋ ಒಂದು ದುಡ್ಡು ಈ ಥರದ್ದೇನೋ 20,000 ಕೋಟಿ, 30,000 ಕೋಟಿ, 50,000 ಕೋಟಿ ಅಕೌಂಟಿಗೆ ಬಂದ್ಬಿಟ್ಟಿದೆ. ಇದೆಲ್ಲ ತುಂಬಾ ನಡೀತಿದೆ, ಹಗರಣಗಳು ಬಂದ್ಬಿಟ್ಟಿದೆ ಅಕೌಂಟಿಗೆ. ನಮ್ಗೆ RBI ಗೊತ್ತಿದ್ದಾರೆ, ಬ್ಯಾಂಕಲ್ಲಿ ಗೊತ್ತಿದ್ದಾರೆ, ಡಿಲ್ಲಿಲಿ ಗೊತ್ತಿದ್ದಾರೆ, ಶಾ ಗೊತ್ತಿದ್ದಾರೆ, ಜೈ ಗೊತ್ತಿದ್ದಾರೆ, ನಿರ್ಮಲಾ ಗೊತ್ತಿದ್ದಾರೆ. ಅವೆಲ್ಲ ಪಪ್ಪಲು ಹುಡುಕವು. ಇದೆಲ್ಲ ಏನೇನೋ ಕೆಲಸ ಮಾಡ್ಕೋಬೇಡಿ. ಕಡಿಮೆ ಅಂದ್ರೂ ಒಂದು 70-80 ಲಕ್ಷ ಪುಣ್ಯಾತ್ಮ ಮನೆ ಗುರು ಇವು ರಾಮಚಂದ್ರ ಏನೋ ಮಾಡಿ ಇಟ್ಕೊಂಡಿದ್ದೀರಿ ಅಂದ್ರೆ 3 ವರ್ಷ ಆಗಿದೆ ಪುಣ್ಯಾತ್ಮ ನನ್ನ ಹತ್ರ ಒಂದು ಮಾತು ಹೇಳಿಲ್ಲ. ಮನೆ ಮಗು ಅದು. ಈಗ ಅದನ್ನ ಬಿಡಿಸ್ಕೊಂಡು 70 ಲಕ್ಷ 80 ಲಕ್ಷ ಯಾರು ಕೊಡ್ತಾರೆ? ಖರ್ಚಾಗ್ಬಿಟ್ಟಿದೆ ಓಡಾಟಕ್ಕೆ, ಫ್ಲೈಟಿಗೆ, ಅವ್ರಿಗೆ ಖರ್ಚು, ಇವ್ರಿಗೆ ಖರ್ಚು, ಆ ಖರ್ಚು ಕೊಡುವುದಿಲ್ಲ. ನೆನಪಿಟ್ಟುಕೊಳ್ಳಿ, ಇಂಥದ್ದೆಲ್ಲ ಇಲ್ಲ. ನಿಮ್ ಬ್ಯಾಂಕ್ ಅಕೌಂಟ್ ಅಲ್ಲಿ 2 ಕೋಟಿ 5 ಕೋಟಿ ಟ್ರಾನ್ಸಾಕ್ಷನ್ ಅಂದ್ರೆ ನೋಟಿಸ್ ಬರುತ್ತೆ ಎಲ್ಲಿಂದ ಬಂತು ಅಂತ. ಏನು ಅಂತ ಅನ್ಕೊಂಡಿದೀರಾ ನೀವು? ನೀವು ಹೋಗ್ಬಿಟ್ಟು ಒಂದು ಬಂಗಾರದ ಅಂಗಡಿನಲ್ಲಿ ಒಂದು 50,000 ಮೇಲೆ ಗೋಲ್ಡ್ ತಗೊಳಕ್ ನೋಡಿ, 1 ಲಕ್ಷನೋ 2 ಲಕ್ಷನೋ ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ಅಡ್ರೆಸ್ ಪ್ರೂಫ್ 108 ಕೊಡ್ಬೇಕು, ಅದಕ್ಕೂ ನೋಟಿಸ್ ಬರುತ್ತೆ. ಎಷ್ಟು ಲೆಕ್ಕಾಚಾರಗಳಿದಾವೆ ಗೊತ್ತಾ? ಏನಾದ್ರೂ ಬುದ್ಧಿ ಇದೆಯಾ? ಈ ತರ ಯಾರೋ ಹೇಳ್ಬಿಟ್ರು ನಿಮ್ಮ ಅಕೌಂಟ್ ದುಡ್ಡು ಬಂದ್ಬಿಟ್ಟಿದೆ, ಟ್ರೇಡಿಂಗ್ ದುಡ್ಡು, ಫಾರಿನ್ ದುಡ್ಡು. ಏನು ನಿರ್ಮಲಕ್ಕ ಇನ್ನೊಬ್ರು ಕುತ್ಕೊಂಡು ಕಡ್ಲೆಕಾಯಿ ತಿಂತಿದ್ದಾರೆ ಅಷ್ಟು ದುಡ್ಡು ಫೈನಾನ್ಸ್ ಹೆಡ್ ಆಗಿ. ಏನ್ ಮಾಡ್ತಿದ್ದೀರಿ ನೀವುಗಳು? ಇದ್ಯಾವುದು ದೂರದ ಬೆಟ್ಟ ನುಣ್ಣಗೆ ಅಂತ ಹೇಳ್ಬಿಟ್ಟು ಈ ತರದಕ್ಕೆಲ್ಲ ಹೋಗಬೇಡಿ ದಯಮಾಡಿ. ಶಾರ್ಟ್ಕಟ್ ದುಡ್ಡು ಇಲ್ಲವೇ ಇಲ್ಲ. ಆ ಶಾರ್ಟ್ಕಟ್ ದುಡ್ಡು ಯಾರಿಗೂ ಗೊತ್ತಾ ಇರೋದು? ಬಹುದೊಡ್ಡ ರಾಜಕಾರಣಿಗಳಿಗೆ, ಬಹುದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ಗಳಿಗೆ. ಅವ್ರು ಮಾಡ್ತಾರೆ. ಇಲ್ಲ ಅಂದ್ರೆ ಮೋಸ ಮಾಡಿದ್ರೆ ಅಷ್ಟು ದೊಡ್ಡ ಎಂಪೈರ್ ಕಟ್ಟೋಕ್ ಸಾಧ್ಯನೇ ಇಲ್ಲ, ಅಷ್ಟು ಲಕ್ಷ ಕೋಟಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ನೆನ್ಪಿಟ್ಕೊಳ್ಳಿ, ಇಲ್ಲವೇ ಇಲ್ಲ. ಬುದ್ಧಿಶಕ್ತಿಯಿಂದ, ಮೇಧಾಶಕ್ತಿಯಿಂದ, ಸರಸ್ವತಿ ಶಕ್ತಿಯಿಂದ ಖಂಡಿತ ಇಲ್ಲ. ಗೋಲ್ಡ್ ಮೆಡಲ್ ಹೊಡೆದಿರೋ ಚಾರ್ಟರ್ಡ್ ಅಕೌಂಟ್ಗಳನ್ನ ಹೋಗಿ ನೋಡಿ ನೀವು ಬೇಕಾದ್ರೆ. ಖಂಡಿತ ಅವರು ಜೀವನ್ಮಾನ ಪರ್ಯಂತ ಕೂಡ ದುಡಿದಿದ್ರು ಕೂಡ 100 ಕೋಟಿ ಸಂಪಾದನೆ ಮಾಡಿರೋಲ್ಲ. ಇವರು ಟಪ್ಪ ಮಾರ್ಗೆ ಆ ಲಲಿತ್ ಮೋದಿ ಕೂತಿದ್ದಾನಲ್ವಾ, ಈ IPL ನ ಪ್ರವರ್ತಕ ಎಲ್ಲ ಓಡೋಕ್ ಸೇರ್ಕೊಂಡ್ಬಿಟ್ಟಿದ್ದಾನೆ. ಅವನು ಬ್ಯಾಂಕ್ ರಪ್ಟಿಸಿ ಅಂತ ಒಂದು 30 ಲಕ್ಷ, ನನ್ನ ಕಂಪನಿ ಹೆಂಗ್ ಲಾಸ್ ಆಗಿತ್ತು ಅದೇ ತರ 30 ಲಕ್ಷನೋ ಎಷ್ಟೋ ಅಂತ ಹೇಳ್ಬಿಟ್ಟು ಸೀಲ್ ಹಾಕಿಸ್ಕೊಂಡಿರೋನು ಅವನು. ನನ್ನ ಕಂಪನಿ ಲಾಸು ಮುಳುಗಿದೆ, ನನ್ನ ಕೈಲಿ ಕಟ್ಟೋಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು NPA ಮಾಡ್ಕೊಂಡಿರ್ತಕ್ಕಂಥವನು, ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ. ಇವತ್ತು ಅವನು ಇಂಡಿಯಾ ಬಿಟ್ಟು ಓಡೋದಾಗ ಅವನ ಹತ್ರ ಎಷ್ಟು ಕೋಟಿ ಇತ್ತು ಗೊತ್ತಾ? 800 ಕೋಟಿ ಅನ್ನೋ ಮಾತು. ಅದಕ್ಕೂ ಮೀರಿದ್ದು ದೋಚಿಟ್ಬಿಟ್ಟಿದ್ದಾರೆ. ಎಲ್ಲೆಲ್ಲೋ ಐಲ್ಯಾಂಡ್ಗಳಲ್ಲಿ ಇಟ್ಬಿಟ್ಟಿದ್ದಾರೆ. ಕೆಲವೊಂದು ದೇಶಗಳಿದೆ ಅಲ್ಲಿ ಬ್ಲ್ಯಾಕ್ ಮನಿ ಇಡಬಹುದು ಅಂತಕ್ಕಂಥದ್ದು. ಎಲ್ಲಾ ದೊಡ್ಡವ್ರದ್ದು ಇದೆ. ಅಂತ ಕೆಲಸ ಮಾಡೋರ ಹತ್ರನೇ ದುಡ್ಡು. ನೆನ್ಪಿಟ್ಕೊಳ್ಳಿ. ಆ ತರ ಹೋದ್ರೇನೆ ಲಕ್ಷ ಕೋಟಿ 1000 ಕೋಟಿ ಇದೆಲ್ಲ ನ್ಯಾಯಬದ್ಧವಾಗಿ, ಧರ್ಮಬದ್ಧವಾಗಿ ಖಂಡಿತ ಆ ರೀತಿ ಸಂಪಾದನೆ ಮಾಡೋಕ್ಕಾಗೋದಿಲ್ಲ. ಅಷ್ಟು ದುಡ್ಡು ಸಾಧ್ಯವೇ ಇಲ್ಲ. ಖಂಡಿತ ಮಾಡಿರ್ತಾರೆ, ಖಂಡಿತ ಗೊತ್ತಲ್ಲ. ಒಬ್ಬರನ್ನ ತುಳಿದಿರ್ತಾರೆ, ಒಬ್ಬರನ್ನ ತಲೆ ತೆಗೆದಿರ್ತಾರೆ, ಎಲ್ಲ ಮಾಡಿರ್ತಾರೆ, ಭೂಸ್ಥಾಪಿತ ಮಾಡಿರ್ತಾರೆ. ಸುಮ್ಮನೆ ಈ ತರದೆಲ್ಲ ಟ್ರೇಡಿಂಗ್ ಫಂಡ್ ಬಂದ್ಬಿಟ್ಟಿದೆ, ಇನ್ನೊಂದು ಯಾವುದೋ ಫಂಡ್ ಬಂದ್ಬಿಟ್ಟಿದೆ, CSR ಫಂಡ್ ಬಂದ್ಬಿಟ್ಟಿದೆ. ಮಕ್ಕಳೇ ನಿಮ್ ಕೈ ಮುಗಿತೀನಿ, ಇಂಥ ವ್ಯವಹಾರಗಳಿಲ್ಲ. ಅದ್ಯಾರೋ ಮೀಡಿಯಾಕ್ ಕೊಡ್ಬೇಕು, ಸೆಂಟ್ರಲ್ ಇರೋರು ಕೊಡ್ಬೇಕು, ಇದೆಲ್ಲ ಸುಳ್ಳಿನ ಬೊಂತೆ ಕಂತೆ. ಇಂಥದಕ್ಕೆಲ್ಲ ಹೋಗ್ಲೇಬೇಡಿ ನೀವು. ಮಕ್ಕಳು ನೀವು ಸಿಕ್ಕಾಕೋಬಿಟ್ಟಿದೆ ನಮ್ಮ ಮಗು. ಹೊಟ್ಟೆಲ್ಲ ಅವ್ರಿತ್ತು ಬೇಕಿತ್ತ? ಏನು ರಾಜು ಅವರೇ ಎಂತ ಕೆಲಸ ನನ್ಗೆ ಹೇಳೇ ಇಲ್ಲ. ನಿತ್ಯ ನಾವು ಇನ್ನೊಬ್ಬರ ಹತ್ರ ಹೇಳ್ತಲೇ ಕುತ್ಕೊಳ್ಳಕ್ ಆಗೋಲ್ಲ. ಇದು ಜಾಗ್ರತೆ ಕುಂಭಕ್ಕೂ ಆ ತರದ್ದು ಕೆಲವೊಂದು ಯಾವುದೋ ಒಂದು ಎಡವಟ್ಟು, ಎಳೆದಾಟ, ವ್ಯವಹಾರ ಈ ತರದ್ದು ಎಳ್ಕೊಂಡೋಗಿ ನಿಲ್ಸುತ್ತೆ. ಬೇಡವೇ ಬೇಡ. ಇನ್ ಮೀನ ರಾಶಿ ಚೆನ್ನಾಗಿದೆ ಮಕ್ಕಳು. ಕುಜ 3ನೇ ಮನೆ, ಚಂದ್ರ ವಿಶೇಷವಾಗಿ ಕುಜನ ಸಾಲದಲ್ಲಿ ಇರ್ತಕ್ಕಂಥದ್ದು.
ತಗಾದೇ ಇರತಕ್ಕಂಥ ಪ್ರಾಪರ್ಟಿ ಡೀಲಿಂಗ್, ಪ್ರಾಪರ್ಟಿ ಅಡ್ವೈಸರ್ ಆಗಿದ್ದೀರಾ, ಪ್ರಾಪರ್ಟಿ ಲೀಗಲ್ ವೆರಿಫಿಕೇಶನ್ ಆಫೀಸರ್ ಆಗಿದ್ದೀರಾ, ಲೋನ್ಸ್ ಕೊಡ್ಸೋರಾಗಿದ್ದೀರಾ, ಅದಕ್ಕೆ ಸಂಬಂಧಪಟ್ಟಂಥ ವೃತ್ತಿ ಉದ್ಯೋಗದಲ್ಲಿ ಇರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನು ಕಾಣತಕ್ಕಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.